ದೊಡ್ಡವ್ರು ಉಳಿದ್ರೆ ನಡೀತೈತೆ, ಸಣ್ಣವ್ರು ಉಳಿಬಾರ್ದು ಯಾರು. ಈಶ್ವರಪ್ಪನವರು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಹಳ ದೂರದಿಂದ ಶಿವಮೊಗ್ಗದಿಂದ ಆಗಮಿಸ್ಯಾರ. ಅವ್ರಿಗೂ ಸಹಿತ ವಂದನೆಗಳು. ನೋಡ್ರಿ, ನಮ್ಮ ಅಮರೇಶ್ವರ ದೇವರು ಗುರುಗಳು ಸುಮ್ ಕುಂದ್ರು ಪ್ರಾಣಿ ಅಲ್ಲ, ಯಾವಾಗಲೂ ಏನಾರ ಮಾಡ್ಕೋತಾ ಇರ್ತಾನೆ ಮನುಷ್ಯ. ಇಲ್ಲದ ಅನ್ನೋದ್ರಾಗ ಮತ್ತೆ ಅಲ್ಲಿ ಎಲ್ಲಾರ ಹೋಗಿರ್ತಾನ, ಅಲ್ಲಿ ಹೋಗ್ಯಾನ ಅನ್ನೋದ್ರಾಗ ಮತ್ತೆ ಮುನ್ನೂರಾಗ ಹೋಗಿರ್ತಾನ. ಕಾಲಾಗ ಚಕ್ರ ಕಟ್ಕೊಂಡು ತಿರ್ಗಾಡ್ತಿರ್ತಾನೆ ಮನುಷ್ಯ. ಆಮ್ಯಾಗ ಎಲ್ಲೆಲ್ಲಿ ಹೋಗಿ ಯಾರ್ಯಾರಿಗೆ ಹುರಿದುಂಬಿಸಿ ಏನೇನೋ ಮಾಡಿಸಿ ಯಾವಾಗಲೂ ಏನಾರ ಇಲ್ಲಿ ಮಾಡ್ಕೋತಾನೆ ಇರ್ತಾರೆ, ಸುಮ್ ಕುಂದ್ರಂಗಿಲ್ಲ. ಗೌಂಡಿಗಳಿಗೆ ಕೆಲಸ ಕೊಡ್ಬೇಕು, ಗಿಡ ಹಚ್ಚೋರಿಗೆ ಕೆಲಸ ಕೊಡ್ಬೇಕು, ಹೊಲ ಮಾಡೋರಿಗೆ ಕೆಲಸ ಕೊಡ್ಬೇಕು, ಅನ್ನಛತ್ರದವ್ರ ದಾಸೋಹದವ್ರಿಗೆ ಕೆಲಸ ಕೊಡ್ಬೇಕು, ಎಲ್ಲರಿಗೆ ಕೆಲಸ ಕೊಡ್ಬೇಕು. ಅದನ್ನೆಲ್ಲ ನಡೆಸ್ತಿರ್ತಾರೆ. ಏನಿತ್ರಿ ಈ ಮಡ್ಯಾಗ ಗರ್ಷಣೆಗೆ ಇಲ್ಲಿ ಏನಿತ್ತು? ನಂದನವನ ತಯಾರು ಮಾಡಿದ್ರು, ಮಠ ಸಾಲಿ ಮಾಡ್ಯಾರ, ಎಷ್ಟು ದೊಡ್ಡದು ನೋಡಿರ. ಆ ಎಲ್ಲದ್ರಾಗಿನ ಇಟ್ಟಂಗಿಗಳು ಈಶ್ವರಪ್ಪನವ್ರು ಯಾವಾಗ ದಾರಿ ಬರ್ತಾರ ಅಂತ ದಾರಿ ಕಾಯ್ತಿದ್ದವು ಇಟ್ಟಂಗಿಗಳು. ಯಾಕಂದ್ರೆ ಯಾವ ಮನುಷ್ಯ ಕೊಟ್ಟು ಮರ್ತಾನ. ಭಾಳ ಮಂದಿ ಸ್ವಾಮಿಗಳಿಗೆ ಈಶ್ವರಪ್ಪನವ್ರ ಮನೆಗೆ ಯಾರೇ ಹೋಗ್ಲಿ ಅವ್ರ ಪೂಜಾ ಮಾಡಿ ಆ ಮನುಷ್ಯ ಕೈ ತುಂಬ ದಾನ ಮಾಡೋ ಗುಣ ಬೆಳೆಸ್ಕೊಂಡ. ಸ್ವಾಮಿಗಳು ಎಲ್ಲಿಂದ ಬಂದಾರ, ಯಾರದಾರ, ದೊಡ್ಡವರು ಸಣ್ಣವರು ಏನೂ ಇಲ್ಲ, ಸ್ವಾಮಿಗಳದಾರ, ಕಾವಿ ಉಟ್ಕೊಂಡಾರ, ಇವರು ಸಮಾಜಕ್ಕೆ ತಮ್ಮನ್ನ ಅರ್ಪಣೆ ಮಾಡ್ಕೊಂಡವ್ರು ಅದಾರ ಅನ್ನೋ ಇದು ಒಂದೇ ಭಾವನೆ ಈ ಮನುಷ್ಯರಲ್ಲಿ. ಕೊಟ್ಟು ಮರ್ತಾವ. ಎಲ್ಲೆಲ್ಲಿ ಅಲ್ಲಿ ಯಾರ್ಯಾರು ಏನೇನು ಎಷ್ಟೆಷ್ಟು ಇದು ಮಾಡಿದ್ರು. ತಾವೆಲ್ಲ ರೈತರು, ಗುರುಗಳು ಬೇರೆ ಬೇರೆ ಬೇರೆಯವ್ರ ಸಲುವಾಗಿ ಕಾರ್ಯಕ್ರಮ ಹಾಕ್ಕೊಂಡಾರ. ನಿನ್ನೆ ಈ ಊರಾನ ಅವ್ವಗಳು ಏನು ಯಾರ್ಯಾರು ಈ ಊರು ಬಿಟ್ಟು ಹೋಗ್ಯಾರಲ್ಲ ಗಂಡನ ಮನೆಗೆ, ಪಾದರ್ಶನವ್ರನ್ನ ಹಿಡ್ಕೊಂಡು 50 ವರ್ಷ ಆಗೈತೆ ಹೋದವ್ರನ್ನ ಅವ್ರನ್ನೆಲ್ಲರನ್ನೂ ಕರೆಸ್ಯಾರ. ಹೌದಲ್ರಿ? ಅಂದ್ರೆ ವಾದರ್ಶ ಲಗ್ನ ಆಗಿ ಈ ಊರು ಬಿಟ್ಟು ಗಂಡನ ಮನೆಗೆ ಹೋದ ಹೆಣ್ಣು ಮಗಳು ಮತ್ತೀಗ 50 ವರ್ಷ 60 ವರ್ಷದಿಂದ ಲಗ್ನ ಆಗಿ ಯಾರ್ಯಾರು ಹೋಗಿದ್ರು, ಕೆಲವು ಮಂದಿ ಮರ್ತ ಬಿಟ್ಟಿದ್ರು ತವ್ರ ಮನೆ, ಅಂಥವ್ರನ್ನೆಲ್ಲರನ್ನೂ ಕರೆಸ್ಯಾರ. ಕರೆಸಿ ಹೆಂಗ ಮನ್ಯಾಗ ಅಣ್ತಂಬರು ತಂದೆ ತಾಯಿ ಹೆಣ್ಣು ಮಗಳನ್ನ ಕರೆಸಿ, ಅದು ನಾಗರ ಪಂಚಮಿನ ಇರಲಿ, ದೀಪಾವಳಿನ ಇರಲಿ, ನವರಾತ್ರಿ ಶಿವರಾತ್ರಿ ಏನು ಯಾಕಿರಲ್ದಾಗ ಹಬ್ಬಕ್ಕೆ ಕರೆಸಿ ಹೆಣ್ಣು ಮಗಳನ್ನ ಉಡಿ ತುಂಬಿ ಉಡುಗೊರೆ ಕೊಟ್ಟು ಅವಳನ್ನು ಸನ್ಮಾನಿಸೋದು ನಮ್ಮ ಭಾರತೀಯ ಪರಂಪರೆ ಇದೆ, ಸಭ್ಯತೆ ಇದೆ. ಅದನ್ನು ಕೆಲವು ಮಂದಿ ಮರ್ಯಾಕೆ ಹತ್ತೈತಿ. ಯಾಕಂತಂದ್ರೆ ಸುಡುಗಾಡಿ ಕಾಯ್ದೆ ಒಂದು ಮಾಡಿಟ್ರಲ್ಲ, ಎಲ್ಲದ್ರಾಗೂ ಪಾಲ ಎಲ್ಲರಿಗೆ ಅಂತ. ಅವು ಏನಾಗ್ಯಾವ ಇತ್ತೀಚೆಗೆ ಒಂಜರ ನಗರದ ಪಕ್ಕದಾಗ ಯಾವ ಊರುಗಳು ಅದಾವಲ್ಲ, ಹೊಲ ಮಾರಕ್ಕೆ ಹೋದ್ರೆ, ಮನಿ ಮಾರಕ್ಕೆ ಹೋದ್ರೆ, ಜಾಗ ಮಾರಕ್ಕೆ ಹೋದ್ರೆ ದಡಗ್ದನ ಅಕ್ಕಂಗಿರು ಸಹಿ ಬೇಕಾಕ್ಕವು. ಸಹಿ ಕೇಳಕ್ಕೆ ಹೋಗ್ಬೇಡ, ನಾನು ಪಾಲು ಕೊಡುವಂತಾಳೆ. ನೀನು ಪಾಲು ತೊಗೊಂಡೆ ಅಂದ್ರೆ ಆ ಕಡೆ ಹೋಗಿ ಹೊಳಿ ಬರಬೇಡ ಅಂತ. ಅಂದ್ರೆ ಇವೆಲ್ಲ ಮುರಿ ಸಿಸ್ಟಮ್ ಅದಾವು, ಕಾಯ್ದೆ ಕಾನೂನುಗಳು. ಏನು ಅವಶ್ಯಕತೆ ಇರಲಿಲ್ಲ. ಆಕಿ ಗಂಡನ ಮನೆಗೆ ಹೋಗಿದ್ಲು, ಇಡೀ ಮನೆಗೆ ಆಕಿ ಯಜಮಾನಿ ಆಗ್ಯಾಳ, ಮತ್ತೆ ಈ ಮನೆಯಿಂದ ಎದಕ್ಕೆ ಬೇಕು? ಅಷ್ಟು ಗಟ್ಟಿಮುಟ್ಟಿತ್ತು ಇತ್ತು, ನಮ್ಮ ವ್ಯವಸ್ಥೆ ಅಷ್ಟು ಗಟ್ಟಿಮುಟ್ಟಿತ್ತು. ಆದರೆ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ಬೇಕಂತಲೇ ಇಂಥ ಕಾಯ್ದೆ ಮಾಡಿದ್ರು ಕೆಲವು ಜನ. ಅಣ್ತಂಬ್ರನ್ನ ಹೆಂಗೆ ಹೊಡಿದು, ಅಕ್ಕಂಗಿಯರನ್ನ ಹೆಂಗೆ ಹೊಡಿದು, ಕೆಡಿಸೋದು ಹೆಂಗೆ? ಇರುವ ಮೊದಲ ಸಣ್ಣ ಸಣ್ಣ ಆಗಲೇ ನಮ್ಮ ಈಶ್ವರಪ್ಪನವ್ರು ಹೇಳಿದ್ರಲ್ಲ, ನಾವು ಅಣ್ತಂಬ್ರ ಹೆಚ್ಚಾಗಿ 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 ಭೂಮಿ ಮೊದಲ ಸಣ್ಣ ಆಗಾಕತ್ತೇವು, ಅದ್ರಾಗ ಮತ್ತೆ ಅಕ್ಕಂಗಿಯರ ಪಾಲು. ಅವ್ರದ್ದು ಯಾವಾಗೂ ಕನಿಷ್ಠ ಮನಸ್ಸಿನಾಗ ಇಚ್ಛಾ ಇಲ್ಲ, ಆದ್ರೂ ಒಡೆದು ಬಿಡಾಕ.
ಹಿಂಗೇನೇನೋ ಆಗಿ ಮನಸ್ಸು ಕೆಟ್ಟಿರ್ತಾವು. ಕೆಟ್ಟ ಮನಸ್ಸು ಕೂಡಿಸ್ಬೇಕಂತನ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ನಾಗಪಂಚಮಿ ಮಾಡ್ಯಾರ. ಎಷ್ಟೊತ್ತಿದ್ರು ಕೊಬ್ಬರಿ ಕುಬ್ಸ ಒಯ್ದು ಕೊಡ್ಬೇಕು. ಅವ್ರು ಹೆಚ್ಚು ಕಡಿಮೆ ಆಗಿದ್ರೆ ಕಾಲು ಹಿಡ್ಕೊಂಡೆವ ಬಾ ಅಂತ ಆಕೆಗೆ ಹೇಳಿ ಬರ್ಬೇಕು. ಏನ ಹಬ್ಬಗಳು ಬರಲಿ, ಲಗ್ನಗಳು ಬರಲಿ, ಏನ ಬರಲಿ, ಅವ್ರನ್ನ ಬಿಟ್ಟು ಏನು ಮಾಡಕ್ ಬರುದಿಲ್ಲ. ಕಳ್ಳ ಬಳ್ಳಿ ಕೂಡಿರ್ಬೇಕು, ಯಾವಾಗ್ಲೂ ಅಗಲಬಾರ್ದು. ಕೂಡಿದ್ರೆ ಎಷ್ಟು ಆನಂದ ಸಂತೋಷ ಇರ್ತೈತಿ, ಅದು ಅಗಲಿದ್ರೆ ಆ ಸಂತೋಷ ಅಂದು ಬರುದಿಲ್ಲ. ನಮ್ಮ ಅಣ್ಣ ನಮ್ಮ ತಮ್ಮ ಅದಾನ ಹಿಂದ ಅಂತ ಆಕಿಗೆ ಯಾವಾಗ್ಲೂ ಅನಿಸ್ತಿರ್ಬೇಕು. ಆಕಿನ ಮಕ್ಕಳಿಗೆ ಅನಿಸ್ತಿರ್ಬೇಕು, ನಮ್ಮ ಮಾವ ಅದಾನ, ನಮ್ಮ ಮಾವ ಅದಾನ, ಸೋದರ ಮಾವ ಅದಾನ ಅಂತ ಅನಿಸ್ತಿರ್ಬೇಕು. ಅದಕ್ಕಂತನ ಹೆಣ್ಣಾಗುತ್ತಾನೂ ಬಿಡ್ತಿದ್ದಿಲ್ಲ, ಗಂಡಾಗುತ್ತಾನೂ ಬಿಡ್ತಿದ್ದಿಲ್ಲ. ಮೊದಲ ಗಂಡಾತು ಹೆಣ್ಣಿರ್ಲಿಲ್ಲ ಅಂತಂದ್ರ ನಾಳೆ ನನ್ನ ಮಕ್ಕಳಿಗೆ ಅತ್ತಿ ತೋರ್ಸಂದ್ರೆ ಎಲ್ಲಿಂದ ತೋರಿಸ್ಲಿ ಅಂತ ಅಂತಿದ್ರು. ಅದಕ್ಕೆ ನನಗೊಂದು ಹೆಣ್ಣು ಆಗಾಕ ಬೇಕ್ರಿ. ನಮ್ಮ ಹುಡುಗ ನಾಳೆ ಗಂಡು ಹಾಡ್ದ ಹೆಣ್ಣು ಹಾಡ್ದ, ನಮ್ಮ ಅತ್ತೆ ಯಾರು ಅಂತ ಕೇಳಿದ್ರೆ ಎಲ್ಲಿಂದ ತೋರಿಸ್ಲಿ ಅವಾಗ, ನನಗೆ ಮಗಳು ಇರ್ಲಿಲ್ಲ ಅಂದ್ರ ಅಂತಿದ್ದವ. ಮಗಳಾದ್ಲು ಮಗ ಆಗ್ಲಿಲ್ಲ ಅಂತಂದ್ರ ನಮ್ಮ ಮಾವ ಯಾರು, ಸೋದರ ಮಾವ ಯಾರು ಅಂತ ಕೇಳಿದ್ರೆ ಯಾರನ್ನ ತೋರಿಸಲ್ರಿ, ನನಗೊಬ್ಬ ಸೋದರ ಮಾವನ್ ಕೊಡಕಬೇಕಾಕೈತಿ ನನ್ನ ಮಕ್ಕಳಿಗೆ ಅಂತ ಕೂಡಿಸ್ತಿದ್ರಿ. ಇವೆಲ್ಲ ಕಳ್ಳ ಬಳ್ಳಿ. ನಾವು ಅದರಲ್ಲೂ ನಾವೆಲ್ಲ ರೈತರು, ನಾವು ಕೂಡಿರೋದ್ರೊಳಗೆ ವಿಶ್ವಾಸ ಇಟ್ಕೊಂಡು ಬಂದವರು, ಬೇರೆ ಆಗೋದ್ರಾಗಲ್ಲ. ಇತ್ತೀಚೆಗೆ ಏನಾಯ್ತು, ಜರ ನಮ್ಮ ಹುಡುಗರು ಸಾಲಿ ಕಲ್ತುವ ಒಂದು ಎರಡೆರಡು ಶಬ್ದ ಇಂಗ್ಲೀಷ್ ಮಾತಾಡಕ್ ಕಲ್ತು, ಒಂದು ಜರ ಪ್ಯಾಂಟ್ ಹಾಕ್ಕೊಂಡು ಅಂಗಿ ಹಾಕ್ಕೊಂಡು ಖರಾಬ್ ತಕ್ಕೊಂಡು ಅವ್ರಪ್ಪ ಕೆಲಸ ಮಾಡ್ತಿರ್ಬೇಕು, ಇವ ಹಿಂಗೆ ಕಿಶದ ಕೈ ಹಾಕೊಂಡು ನಿಂದ್ರವ ಅಂದ್ರ ಅವ ಗಡಿ ಆಳ ಕೆಲಸ ಮಾಡಕತ್ತಾನ, ಇವ ಮಾಲಕ್ ನಿಂತಾನ ಅಂತ ಅನಿಸ್ಬೇಕು ಮಂದಿಗೆ. ಈ ನಮ್ನಿ ಮಾಡಕ್ ಹತ್ತಿದ್ರ ನಮ್ಮ ಹುಡುಗರು. ಇವನು ಏನಂದ, ತಮ್ಮ ಹೋಗಿ ನೀ ಅಭ್ಯಾಸ ಮಾಡಿ ಹೋಗು, ನಾ ಎಲ್ಲ ಹೊಲ ಮನೆ ಮಾಡ್ತೀನಿ, ನಿನಗೇನು ಕಡಿಮೆ ಬೀಳ್ಕೊಡಂಗಿಲ್ಲ ಹೋಗಂತ. ಇದು ಹುಚ್ಚ ಹಂಗ ಅಂತವಂಗ. ಮಗನ ಹಿಡಿ ಅದನ್ನ ತಗೋದನ್ನ, ಇದಿಟ್ಟು ಕಡಿ, ಇದನ್ನ ಕಡ್ದ ಕಡೆ ಹಾಕು, ಇದಿಟ್ಟು ತೆಗಿ, ಇದನ್ನ ತೆಗೆದ ಕಡೆ ಹಾಕು ಅಂತ ಹೇಳಿಲ್ಲ. ಇವ ಬಿಡಾಕ್ ಹತ್ತಿದ ಬಿಟ್ಟು ಅವು ಮೊದಲ ಅವ್ವ ಎಮ್ಮೆ ಹಿಂಡಾಕ್ ಹತ್ತಿದ್ಲ ಅಂತಂದ್ರ ಹುಡುಗಿಯರು ಬಂದು ನಿಂದಿರ್ತಿದ್ರು, ನಾನು ಹಿಂಡ್ತೀನಿ ಅಂತ. ಈಗ ಮುದುಕಿ ಅವ್ವ ಹಿಂಡಿ ಏಳು ಹೊತ್ನಾಗ ದಂಡಿಗೆ ಅಟ್ಟ ಒಂದು ಗ್ಲಾಸ್ನಷ್ಟು ಹಾಲು ಬಿಟ್ಟು ಬರ್ತಿದ್ಲು. ಆ ಗ್ಲಾಸ್ನಟ್ಟು ಹಾಲು ಹಿಂಡಾಕ್ ಹುಡುಗಿ ಕಲಿತಿತ್ತು, ಕಲಿಸ್ತಿದ್ರು. ಈಗ ಎಲ್ಲರ ಸಗಣಿ ಬಾಲದ ಸಗಣಿ ಸಿಡಿದು ಗಿಡ್ದಿತ್ತಂತ ಹುಡುಗಿಯರ ಆ ಕಡೆ ಹೋಗಂಗೆ ಇಲ್ಲ. ಯಾಕಂದ್ರೆ ಡ್ರೆಸ್ಸ ನಮ್ನಿ ತಗೊಂಡು ಕೊಟ್ಟು ಬಿಟ್ರ ಅಪ್ಪ ಅವ್ವ. ಅವು ಹುಡುಗಿಯರಂದ್ರೆ ಈಗ ಮನ್ಯಾನ ಹೆಣ್ಮಕ್ಳು ಈ ಸೀರೆ ಉಟ್ಕೊಂಡವ್ರು, ಹಣಿ ಮ್ಯಾಗ ಕುಂಕುಮ ಹಚ್ಕೊಂಡವ್ರಂದ್ರೆ ಇವ್ರು ಅಲ್ಲಿಂದ ದೂರ ಆಗಾಕ ಏನಾರ ಮಾಡಿಕೊಟ್ರ ಸನ್ಯದಾಗ ಯಾರೂ ಹೋಗೋಲ್ರು, ಸನ್ಯದಾಗ ಯಾರೂ ಹೋಗೋಲ್ರು. ಹೊಲ್ದಾಗ ಯಾರು ಬರೋಲ್ರು, ಕೊಟ್ಟಿಗ್ಯಾಗ ಯಾರು ಹೋಗಾಕ ತಯಾರಿಲ್ಲ. ಹಕ್ಕ್ಯಾಗ ದನಗಳು ಯಾಕ ಅಂತಾರ, ಹಾಲ ಮೊಸರು ಬೇಕಂತ ದನ ಬೇಡ ಅಂತ, ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲ್ದಾಗ ಹೋಗೋದು ಬೇಡ ಅಂತ. ಎಂಥ ಸಂಸ್ಕೃತಿ! ಏನು ತಿನ್ನವ್ರಪ್ಪ ಎಲ್ಲರೂ? ಏನು ಕಂಪ್ಯೂಟರ್ ತಿನ್ನವ್ರದೇರಿ? ತಿನ್ನಕ್ಕೆ ಬರುವುದಿಲ್ಲ. ಮತ್ತು ಪರಿಸ್ಥಿತಿ ಕೆಟ್ಟಾಗೈತೆ. ಆಗಲೇ ನಮ್ಮ ಅಮ್ಮವ್ರೊಂದು ಮಾತು ಹೇಳಿದ್ರು, ನೀವು ಒಕ್ಕಲಿಗರು ಎಲ್ಲರೂ ತಲೆಯಾಗಿ ಇಟ್ಕೋಬೇಕು ಆ ಮಾತನ್ನು. ನಾವು ಪ್ರತಿಯೊಂದು ಊರಾಗ ಹೋಗ್ತೀನಿ, ಹೋದ ಕೂಡಲೇ ಲಗ್ನಾದ ಹುಡುಗರು ಎಷ್ಟದಾವೋ ನಿಮ್ಮ ಊರಾಗ ಅಂತ ಕೇಳ್ತೀನಿ. 30-35 ದಾಟಿದ್ರು. ಮೊನ್ನೊಂದು ಊರಾಗ ಹೋದ, 35 ವರ್ಷ ದಾಟಿದ್ರು 300 ಹುಡುಗರಿದ್ದು ಹಳ್ಳ್ಯಾಗ. 35-40ಕ್ಕೆ ಬಂದಾರ, ಆದರೂ ಇನ್ನೂ ಲಗ್ನ ಆಗಿಲ್ಲ. ಯಾಕು ಅಂತ ಕೇಳಿದೆ, ಯಾರು ಹೆಣ್ಣು ಕೊಡಲ್ರಿ, ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ. ರೈತರ ನಿಮ್ಮ ಮನ್ಯಾಗ ಹೆಣ್ಣುಗಳು ಇಲ್ಲ ಅನ್ನೋದು ಕೇಳಿದ್ವಿ ನಾನು. ನಮ್ಮ ಮನ್ಯಾಗ ಅದಾವ. ನೀವು ಯಾರಿಗೆ ಕೊಟ್ಟಿವ್ರಿ? ನಾವು ಬೆಂಗಳೂರು ಕೊಟ್ಟಿವ್ರಿ, ಧಾರವಾಡ ಕೊಟ್ಟಿವ್ರಿ. ಮತ್ತು ನೀವಾದ್ರೆ ಬೆಂಗಳೂರು ಧಾರವಾಡ ಕೊಡೋರು, ನಿಮ್ಮ ಮನೆಗೆ ಹೆಣ್ಣು ಹೆಂಗೆ ಕೊಡ್ತಾರಪ್ಪ?
ರೈತರಿಗೆ ಕೊಡ್ಲಿಲ್ಲ ಅಂತಂದ್ರೆ ಮಂದಿ ಯಾರು ಕೊಡೋರು ಇವ್ರಿಗೆ? ಯಾರು ಕೊಡೋರು? ನಾ ಕೇಳಿದ ಕೆಲವು ಮಂದಿನ ಯಾಕೆ ಕೊಡುದಿಲ್ರಿ ಹುಡುಗರಿಗೆ ಅಂತ. ಅವ್ ಬಾಯಿ ನೋಡ್ರಿ ಗುಟ್ಕಾ ತಿಂದು ಹೆಂಗೆ ಕೆಂಪಾಗ್ಯಾವ, ಅದಕ್ಕೆ ಹೆಂಗೆ ಹೆಣ್ಣು ಕೊಡುದು? ದೌಡ ಸಾಯ್ತಾವತ್ ನಮ್ಗೆ ಗೊತ್ತಿದ್ದು ಮಕ್ಕಳು ನೀನು ವಿಧವೆಯರನ್ನ ಮಾಡುದು ಏನಂತಂದ್ರೆ ಅವ್ರು. ನಮ್ಮ ಹುಡುಗರನ್ನ ಚಂದ ಕಾಪಾಡಬಾರ್ದು ನಾವು ಮನ್ಯಾಗ. ಏನ್ರಿ ಹೊತ್ತು ಮುಳುಗಣ ಜೋಲಿ ಹೊಡಿತೈತಿ ಈ ವಯಸ್ಸಿನಾಗ. ನಾ ಹುಡುಗರನ್ನ ಕೇಳಿದೆ, ಎಲ್ಲಿ ಕಲ್ತ್ರೋ ದಾರು ಕುಡಿದನ್ನ ಅಂತ. ನಾವು ಸಣ್ಣವ್ರು ಇದ್ದೀವ್ರಿ, ಅವ್ರ ಲಗ್ನದ ಮೆರವಣಿಗೆ ನಡೀತಿತ್ರಿ, ಪುಕಟ ಕೊಡ್ತಿದ್ರು, ಅದ್ರಾಗ ಕಲ್ತೀವ್ರಿ ಅಂತ ಹೇಳಿ. ಅಂದ್ರೆ ಸಮಾಜ ಕೆಡ್ಸಕ್ಕೆ ಯಾರು ಬಂದಿದ್ರಪ್ಪ? ಮಂದಿ ಯಾರು ಹೊರಗಿಂದ ಬಂದಿದ್ರ? ನಾವ ಎಲ್ಲರೂ ಕೂಡಿ ಕೆಡಿಸಿದವ್ರು. ಒಂದು ಲಗ್ನ ಆತಂತಂದ್ರೆ 100 ಹುಡುಗರು ಕೆಡ್ತಾವ್. ಇನ್ನೊಂದು ತಲೆಯಾಗ ಇಟ್ಕೋರಿ ನೀವು. ಒಂದು ಲಗ್ನ ಆತು ಮೆರವಣಿಗೆ ಮಾಡಿದ್ರಿ ಅಂತಂದ್ರೆ 100 ಹುಡುಗರು ಹೊಸ ದಾರು ಕುಡಿಯಾಕ 7ನೇತ್ತೆ 8ನೇತ್ತೆ ಹುಡುಗರು ದಾರು ಕುಡಿತಾವ್. ವಿಚಾರ ಮಾಡಿ, ಎಲ್ಲರೂ ನೋಡ್ತೀರಿ ನೀವು. ಆದ್ರೆ ಅವ್ರನ್ನ ತಿದ್ದಬೇಕಂತ ಒಬ್ರು ಅನ್ನಂಗಿಲ್ಲ. ಅವ ಲಗ್ನ ಖರ್ಚು ಎಷ್ಟು ಬರ್ತೈತಲ್ಲ, ಮೆರವಣಿಗೆ ಖರ್ಚುನು ಅಟ್ಟ ಬರ್ತೈತೆ. ಆ ಡಾಲ್ಬಿ ತಂದು ಹಚ್ಬೇಕು, ಜನರೇಟರ್ ಹಚ್ಬೇಕು, ಏನಂತಾರ ಅದಕ್ಕೆ ದನ್ ಅಂತಿರ್ತೈತಿ. ನಾವು ಗಾಡಿ ಅದಿರ್ತಿರ್ತಾವಪ್ಪ, ಡಿಜಿ ತಂದು ಹಚ್ತಾರ. ಅದ್ರ ಮುಂದೆ ಮುಂದೆ ಕುಣಿತಿರ್ತಾವ. ಮುಂದೆ ತಾಸು 2 ತಾಸಿಗೆ ಡಿಜಿ ಬಂದಾದ್ರೆ ಜನರೇಟರ್ ಸೌಂಡ್ನಾಗ ಕುಣಿತಿರ್ತಾವ. ಯಾಕಂದ್ರೆ ಸುದ್ದಿಯಾಗ ಉಳಿದಿರೋದಿಲ್ಲ. ಅದು ಯಾವಾಗ ಬಂದಾಗಿರ್ತೈತೆ, ಅದು ಈಗ ಬರೇ ಜನರೇಟರ್ ಒಂದ ನಡೆದೈತಿ, ಆದ್ರೂ ಕುಣಿತಿರ್ತಾವ. ಯಾರಪ್ಪ ಕಲಿಸಿದವರು? ನಿಮಗೆ ಹಿರಿಯರಿಗೆ ಬುದ್ಧಿ ಇರಲಿಲ್ಲನೋ? ನೀವೇನೆಲ್ಲ ಎಲ್ಲಾರ ಒತ್ತಿ ಇಟ್ಟಿರಿ ನಿಮ್ಮ ಬುದ್ಧಿ? ಮಕ್ಕಳಿಗೆ ಹೇಳಕ್ ಬರಲಿಲ್ಲ, ಮಕ್ಕಳಿಗೆ ತಿದ್ದಾಕ್ ಬರಲಿಲ್ಲ. ನಾವು ತಪ್ಪಾಕ್ ಹತ್ತೀವಿ, ರೈತರು ಒಕ್ಕಲಿಗರ ತಪ್ಪಾಕ್ ಹತ್ತೀವಿ. ಇದನ್ನು ಭಾಳ ಕಾಳಜಿ ವಹಿಸ್ಬೇಕು. ನಂದೊಂದು ಕಳ್ಕಳಿ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದ್ರೆ, ನೀವು ರೈತರೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು, ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೆ ಕೊಡ್ತೀವಿ, ಮತ್ತೊಬ್ಬರಿಗೆ ಕೊಡಂಗಿಲ್ಲ. ಅವ ಮಗ ನಮ್ಮನ್ನು ಕೇಳ. ನಮ್ಮಂದೊಂದು ಊರಿಗೆ ಹೋಗಿದ್ದೆ, ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ. ಊರು ಗೌಡ್ರಿ, ಒಂದ ಮಗ. ಅಲ್ಲಿ ಬೆಂಗಳೂರಾಗ ಭೇಟಿ ಆದ ನನಗೆ. ಯಾಕೋ ಇಲ್ಲಾಕತ್ತಂದು ನಾನು, ನೌಕರಿಗೆ ಅದೀನ್ರಿ ಇಲ್ಲೇ ಅಂತ. ಏನು ಮಾಡ್ತಿ ಅಂದೆ, ವಾಚ್ಮನ್ ಅದೀನ್ರಿ ಅನ್ನ. ಊರ ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ. ಯಾಕಂತ ಕೇಳಿದೆ, ಬೆಂಗಳೂರಾಗ ನೌಕರಿ ಮಾಡ್ತಾರಂದ್ರೆ ಹುಡುಗಿಯರ್ನ ಕೊಡ್ತಾರ್ರಿ ಅಂತ. ಮತ್ತು ನೀ ಏನು ಮಾಡ್ತಿ ಅಂತ ಹೇಳ್ತೀಯನ ಅವ್ರಿಗೆ ಅಂತ, ಯಾರನ್ನ ಹೇಳಬಾರ್ದ್ರಿ ಅನ್ನ. ಬೆಂಗಳೂರಾಗ ಅದಾರ ತಟ್ಟ ಹೇಳೋದು. ಹುಡುಗನ ಲಗ್ನ ಆತು, ಆಗ ಮುಂದೆ 6 ತಿಂಗಳು ಹೋತು. ಅವೇನು ಹೆಣ್ತಿನ ಕರ್ಕೊಂಡು ಹೋಗ್ಲಿಲ್ಲ, ಬರೋದು ಹೋಗೋದು ನಡೆದಿತ್ತು ಅವಂದ. 6 ತಿಂಗಳಾಗಣ ಎಲ್ಲ ಬ್ಯಾಗ್ ತೊಗೊಂಡ ಊರಿಗೆ ಬಂದ. ಹೇಳ್ತನ್ಲಿ ಏನಾತ್ರಿ ಅಂತ, ಕಾರ್ಖಾನೆ ಬಂದ್ ಆತದು, ನಾ ಫ್ಯಾಕ್ಟ್ರಿಯಾಗ ಇದ್ನಲ್ಲ ಆ ಕಂಪ್ನಿನ ಬಂದ್ ಆತು ಅಂತಂದ. ಮತ್ತ್ಯಾಕೆ ಹೋಗ್ತೀರಿ ಬಿಡ್ರಿ, ಇಲ್ಲೇ ಇದ್ದು ಬಿಡ್ರಿ, ನಮ್ಮ ಹೊಲದಾಗ ದಿನ 20 ಆಳನ್ನ ಕಸ ತೆಗ್ಯಾಕೆ ಬರ್ತಾವು, ನಾವ್ಯಾಕೆ ಮಂದಿ ಕಡೆ. ಆ ಹುಡುಗಿ ಅಷ್ಟೊತ್ತಿಗೆ ಸೆಟ್ ಆಗಿರ್ತದೆ ಇದಕ್ಕೆ ವಾತಾವರಣಕ್ಕೆ. ಆದ್ರೆ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ, ಅವ್ನು ಹೋಗಿ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನೀವು ಒಂದು ವೇಳೆ ಖರೇ ಒಕ್ಕಲಿಗರಾಗಿದ್ರಿ ಅಂದ್ರೆ, ಒಕ್ಕಲಿಗರಿಗೆ ಹುಟ್ಟಿದ್ರಿ ಅಂದ್ರೆ, ಒಕ್ಕಲಿಗರಿಗೆ ಹೆಣ್ಣು ಕೊಡ್ಬೇಕು ನೀವು. ಬಿರುಸು ಅನಿಸ್ತೈತಲ್ಲ? ಇಲ್ಲಲ್ಲ, ಬಿರುಸು ಅನಿಸಿದ್ರು ನಾ ಏನು ಹಿಂಸರಿ ಮಗ ಅಲ್ಲ. ಒದ್ದನ ಮಕ್ಕಳೇ ಅನ್ನವನ. ನಾನು ಒಕ್ಕಲಿಗರ ಮಗನ ಅದೀನಿ. ಯಾಕಂದ್ರೆ ನಮಗೀಗ ಈ ಸಣ್ಣ ಸಣ್ಣ ಪ್ರಕರಣಗಳನ್ನು ನೋಡೋದು ಭಾಳ ಕಷ್ಟ ಆಗೈತಿ. ಮೊನ್ನೆ ಒಬ್ಬರ ಮನೆಗೆ ಹೋದೆ, ಅವ್ರವ್ವ ಹುಡುಗ ಒಂದೇ ಸವನ ಪೀಡಿಸ್ತಿದ್ಲು. ಲಗ್ನನ ಆಗೋದು ನಿನ್ಗ, ಅವ್ರಿಗೆ ಮೊಮ್ಮಕ್ಕಳು ಬಂದಾವ್, ಇವ್ರಿಗೆ ಮೊಮ್ಮಕ್ಕಳು ಬಂದಾವ್, ನಾವು ಯಾವಾಗ ಮೊಮ್ಮಕ್ಕಳನ್ನ ಆಡಿಸೋದು ಅಂತ ಅವ್ರವ್ವ ಒಂದೇ ಸವನ ಅಂತಿದ್ಲು. ಒಂದು ದಿವಸ ಹುಡುಗ ಒಬ್ಬ ಹೆಣ್ಮಗಳು ತನ್ನ ವಯಸ್ಸಿನಕ್ಕಿನ 3 ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ. ಅವ್ರವ್ ಕೇಳಿದ್ಲು, ಯಾರು ಇವ್ರಂತ. ನೀನ ಅಂತಿದ್ದೆಲ್ಲ ಮೊಮ್ಮಕ್ಕಳಿಲ್ಲ, ಹೆಂಡ್ತಿಲ್ಲ, ಮೊಮ್ಮಕ್ಕಳು ಎಲ್ಲ ರೆಡಿಮೇಡ ತಂದೀನಿ. ಈಕಿನ ಗಂಡ ಸತ್ತಾನ, 10 ವರ್ಷ ಆಗೈತಿ.
ಇವು 3 ಹುಡುಗರು, ಈಕಿನ ನಿನ್ನ ಸೊಸಿ, ಇವ ನಿನ್ನ ಮೊಮ್ಮಕ್ಕಳು ತಗೋ. ಮುಂದೆ ಇದೇ ಸ್ಥಿತಿ ಬರುದೈತಿ. ನೀವು ಒಂದು ವೇಳೆ ಹುಡುಗರಿಗೆ ಹುಡುಗಿಯರನ್ನ ಕೊಡ್ಲಿಲ್ಲ ಅಂದ್ರೆ ಇದಾಗುವುದು. ಇರ್ಲಿಲ್ಲ ಅಂದ್ರೆ ಜೋಗಪ್ಪಗಳು ಆಗ್ತಾವೆಲ್ಲ. ಎಲ್ಲಮ್ಮ ನಿನ್ನ ಅಲ್ಲಿ ಕೂದೋ ಉದೋ ಉದೋ ಉದೋ, ಒಳಗೆ ಗಂಡಸರು ಹೊರಗೆ ಸೀರಿ. ಇಚ್ಛಾ ಇತ್ತು ನಿಮ್ಗೆ ಇದನ್ನು ಮಾಡ್ಬೇಕಂತ, ಮಾಡಬಾರ್ದು. ಇಚ್ಛಾ ಇತ್ತು ನಮ್ಮ ರೈತರ ಮಕ್ಕಳು ಹಿಂಗಾಗಬಾರ್ದು ಅಂತ ಅನಿಸ್ತಿತ್ತಂದ್ರೆ ಎಲ್ಲರೂ ನೀವು ರೈತರಿಗೆ ನಂದು ಭಿನ್ನನೂ ಐತಿ, ನಂದೊಂದು ಸಲಹೆನೂ ಐತಿ. ನಿಮಗೆ ಯಾರು ಮೆತ್ತಗದಿರಿ ಅವ್ರಿಗೆ ನಂದು ಭಿನ್ನ. ಗಟ್ಟಿದ್ರೆ ಅಂದ್ರೆ ಮಕ್ಕಳು ಕುಂಡಿ ಮ್ಯಾಗ ಒದ್ದೆನಂತೀರಿ. ನಿಮ್ಮ ಮನೆಗೆ ಯಾರ ಹುಡುಗಿಯರನ್ನ ಕೊಡ್ಬೇಕು, ನೀವು ಮಾತ್ರ ನಿಮ್ಮ ಹುಡುಗಿಯರನ್ನ ಕೊಡಂಗಿಲ್ಲ. ಇದು ಯಾವ ನ್ಯಾಯಪ್ಪ? ಯಾವ ನ್ಯಾಯ ಇದು? ಹಿಂಗಾದ್ರೆ ಸಮಾಜ ವ್ಯವಸ್ಥೆ ಉಳಿತಾವನ್? ರೈತರು ಉಳಿತಾರ? ಎಲ್ಲ ರೈತರು ಹಾದ್ರಪ್ಪ ಬೆಂಗಳೂರಿಗೆ. ಏನು ಮಾಡೋರು ಊರಾಗ ಕುತ್ಕೊಂಡು ಮುಂದೆ ಏನು ಮಣ್ಣು ತಿನ್ನೋರು ಅದೇರಿ? ಏನು ಮಣ್ಣು ತಿನ್ನೋರು ಅದೀವೇನು ನಾವು? ಇಲ್ಲದ. ಅದಕ್ಕೆ ದಯವಿಟ್ಟು ರೈತರಾದವರು ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೀವಿ, ರೈತರ ಮನೆಯಿಂದನ ತರ್ತೀವಿ. ನಾವು ಉಳ್ದವ್ರಿಗೆ ಮಕ್ಕಳು ಕೊಡೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ಬೇಕು ನೀವು. ಯಾವಾಗ ನಿಮಗೆ ಆಗ್ತೈತನ ಕಷ್ಟ? ಯಾಕಂದ್ರೆ ನೀವೇ ಎಲ್ಲ ಮನೆ ಹಾಳು ಮಾಡಿದವ್ರು ಹೆಣ್ಮಕ್ಳು. ಅವು ಹುಡುಗಿಯರ ಮನ್ಯಾಗ ಏನಾರು ಬಂದು ಕೆಲಸ ಏನಕ್ಕೂ ಕೈ ಹಚ್ಚಬೇಡ, ಇದಕ್ಕೆ ಕೈ ಹಚ್ಚಬೇಡ, ನಿಮ್ಮ ಮಕ್ಕಳು ಬರೇ ಸಾಲಿ ಕಲಿ, ನೀನು ದೊಡ್ಡ ಸಾಯ್ಬುಕ್ ಕೊಡ್ತೀವಿ. ಏನು ದೊಡ್ಡ ಸಾಯ್ಬುಕ್ ಕೊಡ್ತಿರವ? ತುಡುಗರಿಗೆ. ತುಡುಗರಂದ್ರೆ ಏನಪ್ಪ? ಕೆಲಸ ಮಾಡ್ಲಾರ್ದ ಹೆಚ್ಚು ಪಡಿಬೇಕನ್ನ ನಾವು. ಯಾವ ಪರಿಶ್ರಮ ಪಡೋರಿಗೆ ಕೊಡ್ರಿ, ಒಕ್ಕಲ್ತನ ಮಾಡೋರಿಗೆ ಕೊಡ್ರಿ, ಎಲ್ಲರಿಗೆ ಅನ್ನ ನೀಡವನಿ. ಎಲ್ಲಿ ತನ ನಮ್ಮ ರೈತನ ಪ್ರತಿಷ್ಠೆ ಹೆಚ್ಚಾಗುವುದಿಲ್ಲಲ್ಲ ಅಲ್ಲಿ ತನ. ನೀವು ರೈತರು ಎಲ್ಲಿ ತನ ಹೀನ ಭಾವನೆ ತಾಳಿರ್ತಿರಲ್ಲ ಅಲ್ಲಿ ತನ ನಿಮ್ಮ ಉದ್ಧಾರ ಯಾರು ಮಾಡೋದಿಲ್ಲ. ಆತ್ಮೈವ ಹ್ಯಾತ್ಮನೋ ಬಂಧು ಉದ್ಧರೇದ ಆತ್ಮಾನಮಾತ್ಮಾನಂ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ಯಾನ ಭಗವದ್ಗೀತೆಯೊಳಗೆ. ಏನಂತ? ನಮ್ಮ ಉದ್ಧಾರ ಹೊರಗಿನವ್ರು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ, ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪು ಆತ್ಮನಃ. ಆತ್ಮರೇ ನಮ್ಮ ಆತ್ಮನೇ ನಮ್ಮ ಬಂಧು, ನಮ್ಮ ಆತ್ಮನೇ ನಮ್ಮ ಶತ್ರು. ನಮ್ಮ ಆತ್ಮ ಒಳ್ಳೆಯ ವಿಚಾರ ಮಾಡಿದ ನಮ್ಮ ಕಲ್ಯಾಣಕ್ಕೈತಿ, ಅವನೇ ನಮ್ಮ ಬಂಧು. ನಮ್ಮ ಆತ್ಮ ನನ್ನ ಮನಸ್ಸು ಕೆಟ್ಟ ವಿಚಾರ ಮಾಡಿತು, ಅದೇ ನನ್ನ ಹಾಳು ಮಾಡೋದು, ಅದೇ ನನ್ನ ಶತ್ರು. ಆದ್ದರಿಂದ ನಾವೇ ನಮ್ಮ ಶತ್ರುಗಳು, ನಾವೇ ನಮ್ಮ ಮಿತ್ರರು. ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ನಾವು ಸುಮ್ಮನೆ ಮಂದಿಗೆ ಆರೋಪ ಮಾಡ್ತೀವಿ, ಮಂದಿಗೆ ದೋಷ ಕೊಡ್ತೀವಿ, ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ. ಹಂಗೇನಿಲ್ಲ, ಎಲ್ಲದರ ಬೀಜ ನಾವು ಅದೀವಿ. ಅದಕ್ಕೆ ದಯವಿಟ್ಟು ಕೃಷಿಕರು, ನಾವು ಉಳಿದದ್ದನ್ನು ಹಿಂದಾಗಡೆ ಹೇಳ್ತೀನಿ, ಇದನ್ನು ಮೊದಲು ಹೇಳ್ತೀನಿ. ಯಾಕಂತಂದ್ರೆ ಇದು ಪಕ್ಕಾ ತಲೆಯಾಗಿ ಇರಲಿ ತಮಗೆ. ಮತ್ತು ನೀವು ಕೇಳ್ತೀರ ಎಷ್ಟರ ಮಟ್ಟಿಗೆ ಪಾಲಿಸ್ತೀರಿ ನಮಗೇನು ಗ್ಯಾರಂಟಿ ಇಲ್ಲ. ನಿಮಗೆ ಸುಮ್ಮನೆ ಎಲ್ಲಾರ ಒಂದೊಂದು ಕಾಳ ನಾಟ್ತವ, ಉಳಿದು ಎಲ್ಲ ಹಂಗೆ ಹೊಕ್ಕವ ನನಗೆ ಗೊತ್ತೈತಿ. ಆದರೂ ನಮ್ಮ ಕರ್ತವ್ಯಪ್ಪ ಹೇಳ್ಬೇಕಲ್ಲ. ಯಾರೂ ಹೇಳಿಲ್ರಿ ನಮಗೆ ಅವಾಗ ತಿಳುವಳಿಕೆ ಅಂತ ಅನ್ನಬಾರ್ದು ನಮ್ಮ ಮುಂದಿನ ಪೀಳಿಗೆ. ನೋಡ್ರಿ, ಭಾಳ ದೊಡ್ಡ ಹಾನಿ ಆಕೈತಿ ಇದರಿಂದ ಸಮಾಜದ. ಆ ಹುಡುಗರು ಏನು ಪಾಪ ಮಾಡ್ಯಾವ ನಿಮ್ಮ ಮನ್ಯಾಗ ಹುಟ್ಟಿ? ನಿಮ್ಮೂ ಆಗೋದಿಲ್ಲ ಹುಡುಗರು. 40 ವರ್ಷ ಆದರೂ ಮದುವೆ ಆಗಲ್ಲ. ಆ ಹುಡುಗರು ಮಾಡಿದ ಪಾಪ ಏನು? ಕೃಷಿ ಮಾಡೋದು ಪಾಪ ಏನು? ಹೊಲ್ದಾಗ ಹೋಗಿ ಮಳಿ ಬಿಸಿಲ ಚಳಿ ಅನ್ಲಾರ್ದ ಬೆಳೆ ಬೆಳೆಸೋದೇನು ಪಾಪದ ಕೆಲಸ? ಇಂಥ ಪವಿತ್ರ ಕೆಲಸ ಮಾಡೋರಿಗೆ ನೀವು ಹೆಣ್ಣು ಕೊಡ್ಲಿಲ್ಲ ಅಂತಂದ್ರೆ ಕೊಡೋರ ಯಾರಿಗೆ? ಎಲ್ಲರಿಗೂ ತಿನ್ನಾಕ ಹಾಕವ್ರು ಇವ್ರ. ಸೀಮೆ ಮ್ಯಾಗ ನಿಂತಂತ ಸೈನಿಕನಿಗೆ ಹಾಕವ್ರು ಇವ್ರ. ಬಜಾರ್ದಾಗ ಕುಂತಂತ ವ್ಯಾಪಾರಿಗೆ ತಿನ್ಸವ್ರು ಇವ್ರ. ಆಫೀಸ್ನಾಗ ಹೋಗಿ ನೌಕರಿ ಮಾಡೋರಿಗೆ ಹೊಟ್ಟೆಗೆ ಹಾಕವ್ರು ಇವ್ರ. ನಮ್ಮಂತ ಸ್ವಾಮಿಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಉಣಿಸೋರು ಇವ್ರ. ಎಲ್ಲರಿಗೂ ಉಣಿಸ. ಅವ್ರೇನು ಪಾಪ ಮಾಡ್ಯಾರ? ಇಂಥ ಮನುಷ್ಯರಿಗೆ ನೀವು ಹೆಣ್ಣು ಕೊಡಂಗಿಲ್ಲ ಅಂತೀರಂತಂದ್ರೆ ಏನಾರ ಮಾಡ್ಬೇಕು? ನಿಮ್ಗೆ ಏನು ಶಿಕ್ಷೆ ಕೊಡ್ಬೇಕು ನೀವೇ ಹೇಳ್ರಿ. ಮಕ್ಕಳು ನಿಮ್ಮೂ ಅದಾವು, ಮೂರ್ಖತನೂ ನಿಮ್ಮದ ಐತಿ. ನಮ್ದು ಹೌದಿಲ್ಲ ಮೂರ್ಖತನ? ನಾವು ಮಾಡಕತ್ತೀವಿ ಇಲ್ಲಿ.
ನಮ್ಮ ಹುಡುಗಿನ ಕೊಡುದಾತಂದ್ರೆ ನೌಕರದಾರನ ಹುಡುಕಾಡೋದು, ಮಂದಿ ಹುಡುಗಿಯರನ್ನ ನಮ್ಮ ಒಕ್ಕಲ್ತನ ಮಾಡೋ ಕೊಡುವಂತ ಕೇಳೋದು, ಇದ್ಯಾವ ನ್ಯಾಯಪ್ಪ? ಇದಕ್ಕೆ ನ್ಯಾಯ ಅನ್ನಕ್ಕೆ ಬರೋದಿಲ್ಲ. ದಯವಿಟ್ಟು ತಾವಿದನ್ನು ಮನುಷ್ಯನಾಗಿ ಇನ್ನು ಒಕ್ಕಲಿಗರು, ಇವ ಇಲ್ಲೊಬ್ಬ ರೈತ ಅದಾನ, ಎಲ್ಲೋದ ಹುಡುಗ ಬಾಯ್ಲಿ, ಅವ ಸಾಲಿಗೆ ಹೋದವಲ್ಲ, ಅವ ನೋಡಿದ್ರಿಲ್ಲ ಆಗಲೇ ಸಾಲಿಗೆ ಹೋಗ್ಲಾರ್ದ ಏನೇನು ಮಾಡ್ಯಾನ. 20 ಟನ್ ತೊಗೊಳೋರು 70 ಟನ್ ತೊಗೊಂಡಾರ. ಇವನು ಒಬ್ಬ ದೊಡ್ಡ ಸೈಂಟಿಸ್ಟ್. ನೀವು ಯಾರ್ಯಾರು ಸೊಣ್ಣಪ್ಪಗಳದಿರಲ್ಲ ಇದನ್ನು ಮಾಡಿ ತೋರಿಸ್ರಿ, ನಾ ಹೇಳ್ತೇನೆ ನಿಮಗೆ. ಇದನ್ನು ಅವ ಒಬ್ಬ ರೈತ ಏನು ಕಲೀಲಾರ್ದ, ಅವ ಒಕ್ಕಲ್ತನ ಹೆಂಗೆ ಮಾಡ್ಬೇಕು, ನೀವು ಯಾರು ಮಾಡೋಕೆ ಒಲ್ಲೆ ಅಂತೀರ, ಇದು ಭೂಶಕ್ತಿ ಅಂತ ಮಾಡ್ಯಾನ ನೀವು. ಬಿಲ್ಲುವ ರಸಾಯನ ಇದು. ನಾವು ಹೇಳಿದೆ, ನಾ ಹೇಳಿದ್ನಿ ಅಂದ್ರೆ ಭಾಳ ಅರ್ಥ ಬರೋದಿಲ್ಲ. ನೀ ಹೇಳಿದ್ನಿ ಬಿಲ್ಲುವ ರಸಾಯನ ಹೆಂಗೆ ಮಾಡಿದ್ ಹೇಳು. ಅವ್ ಮಾಡ್ದವ್ ಹೇಳಿದ್ನಂದ್ರೆ ನಿಮಗೆ ಬೇಗ ಪಟಾಯಿಸ್ತದೆ. ಇದನ್ನೆಲ್ಲ ನಾ ಮಾಡೀನಿ, ನಾ ಪ್ರಯೋಗ ಮಾಡಿ ಆಮ್ಯಾಗ ರೈತರಿಗೆ ಹೇಳ್ತಿರ್ತೀನಿ. ನಾ ಮಾಡ್ಲಾರ್ದನ್ನು ಒಂದೂ ಹೇಳಂಗಿಲ್ಲ. ಈ ಬಿಲ್ಲುವ ರಸಾಯನ ಹೆಂಗೆ ತಯಾರು ಮಾಡಿ ಹೇಳು. 1 ಎಕರೆ ಪ್ರಮಾಣ ಹೇಳ್ತಾರೆ. ಈಗ ಎಲ್ಲ 1 ಎಕರೆದು ಹೇಳ್ತಾರೆ. 5 kg ಪತ್ರಿಕಾಯಿ, ಗಿಡದ ಪತ್ರಿಕಾಯಿ, ಬಿಲ್ ಪತ್ರಿಕಾಯಿ ಅದ್ರಾಗ 2.5 kg ಎಲ್ಲ ಹಾಕಿ 45 ದಿವಸ ಇಡೋದು. ಅದ್ರ ಮ್ಯಾಗ ಚಾಕ್ಲೇಟ್ ಕಲರ್ ಬರ್ತೈತಿ, ಲಿಕ್ವಿಡ್ ಬರ್ತೈತಿ. ಅದನ್ನ ಪಂಪಿಗೆ 200 ml ಹಾಕಿ ಸ್ಪ್ರೇ ಮಾಡ್ತೇವೆ. ಅದನ್ನ ಆ ರಸಾಯನ ನೀರು ಎಷ್ಟು ಹಾಕಿದ್ದು ಹೇಳು. ನೀರು 20 ಲೀಟರ್ ಕ್ಯಾನ್ದಾಗ. 20 ಲೀಟರ್ದಾಗ 5 kg ಪತ್ರಿಕಾಯಿ ಕುಟ್ಟಿ ಹಾಕಿ, ಅವು ಒಣಗಿದ ದರ ಇರಲಿ ಹಸಿ ದರ ಇರಲಿ ಹಾಕ್ರಿ. ಅದ್ರಾಗ ಅದರ ಅರ್ಧ ಎಷ್ಟು ಬಿಲ್ಲೋಕಾಯಿ ಹಾಕ್ತೀರಿ ಅದರ ಅರ್ಧ ಬೆಲ್ಲ ಹಾಕೋದು. ಇದರಿಂದ ನಿಮ್ಮ ಬೆಳೆ ಇದನ್ನು ಸ್ಪ್ರೇ ಮಾಡಿ ನೋಡ್ರಿ. ಇರಲಿಲ್ಲ ಅಂತಂದ್ರೆ ನೆಲದಾಗ ಒಂದು ಬಡ್ಗಿ ತೊಗೊಂಡು ಸುತ್ರಿ, ಅದ್ರಾಗ ಸ್ವಲ್ಪ ಅರ್ಧ ಗ್ಲಾಸ್ ಹಾಕ್ರಿ. ತಿಂಗಳದಾಗ ನಿಮ್ಮ ಮಣ್ಣು ಕಾಫಿ ಪೌಡ್ರ್ ಆದಂಗೆ ಆಕೈತಿ. ಕಾಫಿ ಪೌಡ್ರ್ ಆದಂಗೆ ಅಂಥ ರಸಾಯನ ಪತ್ರಿಕಾಯಿ ಯಾರು ಒಟ್ಟೆ ಎದಕ್ಕೂ ಬಳಸಂಗೇ ಇಲ್ಲ. ಅದು ಭಾಳ ಚಲೋ ಶರ್ಬತ್ ಆಕೈತೆ. ಅದು ನಿಮ್ಗೆ ಗೊತ್ತಿಲ್ಲ. ಬಹಳ ರೋಗಗಳಿಗೆ ಔಷಧ ಐತಿ, ನಿಮ್ಗೆ ಗೊತ್ತಿಲ್ಲ. ಆದ್ರೆ ಇವ ಪತ್ರಿಕಾಯಿ ತೊಗೊಂಡು ಇದನ್ನು ತಯಾರು ಮಾಡ್ಯಾನ. ಹೆಂಗೆ ಮಾರ್ತಿಪ್ಪ ಇದನ್ನ? 50 ರೂಪಾಯಿ ಲೀಟರ್. ಇದು 2 ಲೀಟ್ರದು ಇದು 100 ರೂಪಾಯ್ದು ಐತಿ ನೋಡಪ್ಪ. ನೀವು ಚಲೋ ಶಾಣ್ಯಾರು ಕಲ್ತವ್ರು ಯಾರು ಮಾಡಲಿಲ್ಲ. ಅವ ಕಲೀಲಾರ್ದ ಮನುಷ್ಯ 100 ರೂಪಾಯಿಗೆ ಒಂದು ಬಾಟ್ಲಿ ಮಾಡಕತ್ತಾನ. ಇಂಥವು ಎಷ್ಟು ಪ್ರಕಾರದ್ದು ಮಾಡಿಪ್ಪ? ಇಲ್ಲಿ 7 ಪ್ರಕಾರದ್ದು ಅದಾವ. 15 ಪ್ರಕಾರದ ರಸಾಯನ ತಯಾರು ಮಾಡ್ತಾನೆ. ಇವ ಅನ್ನುವ ಕೃಷಿ ವಿಜ್ಞಾನಿ ಅಂತ ತಿಳಿತಿಲ್ಲ. ತಗೋ, ಇದು ಏನಪ್ಪ? ಅಮೃತ ಜಲ ಹೇಳು. ದೇಶೀಯ ಹಾಕಿ ಸೆಗಣಿ 5 ಕಿಲೋ, ಮೆತ್ತೆ ಕಾಳು 1 kg. ಮೆತ್ತೆ ಕಾಳು ಪೈಲ ದಿವಸ ನೆನೆಸಿಡ್ಬೇಕು. ಆ ನೀರ ಆ ಸೆಗಣಿಗೆ ಮಿಕ್ಸ್ ಮಾಡಿ ಬ್ಯಾರಲ್ದಾಗ 20 ಲೀಟರ್ ಹಾಕಿ 4-5 ದಿವಸ ಇರ್ತದೆ ಅಂದ್ರೆ ಅದು ಲಿಕ್ವಿಡ್ ತಯಾರು ಆಗ್ತೈತೆ. ಅದನ್ನ ಸೋಸಿ ಸ್ಪ್ರೇ ಮಾಡೋದು. ಅದು 200 ml ಒಂದು ಪಂಪಿಗೆ 1 ಎಕರೆಗೆ ಆಗ್ತೈತೆ. 200 ml 15 ಲೀಟರ್ ಪಂಪಿಗೆ ಹಾಕಿದ್ರಿ ಅಂತಂದ್ರೆ ಅಮೃತ ಜಲ ಇದು. ಇದನ್ನ ನೀರು ಬಿಡ್ತಿದ್ರಿ ಅಂದ್ರೆ ಸಣ್ಣಗ ನೀರಾಗೂ ಬಿಡ್ರಿ, ಬೇಡ ಸ್ಪ್ರೇನು ಮಾಡಿ. ನಿಮ್ಮ ಬೆಳೆ ಇದನ್ನು ಸ್ಪ್ರೇ ಮಾಡಿದ್ದು ಮಾಡಲಾರ್ದು ಎರಡನ್ನೂ ನೋಡ್ರಿ ನೀವು. ನಿಮಗೆ 8-10 ದಿನದಾಗ ಅದ್ರ ಬದಲಾವಣೆ ಕಂಡು ಬರ್ತದೆ. ಇದು ಹೇಳಪ್ಪ, ಭೂಶಕ್ತಿ ಜಿಬ್ರಾಲಿಕ್ ಆಸಿಡ್. ಇದು ಶೇಂಗಾ ಕಾಳು 1 ಎಕರೆಗೆ ಬೇಕಾಗಿರೋಷ್ಟು ಒಂದು ದೊಡ್ಡ ಬಟ್ಟನಷ್ಟು ಒಂದು ಶೇಂಗಾ ಕಾಳು ತಗೋತೀವಿ. ಅದು ಒಂದು ಮಡಿ ಮಾಡೋದೊಂದು ಮಡಿ ಮಾಡಿ ಗೋಣಿ ಚೀಲ ಮ್ಯಾಗ ಒಂದು ಜರ ಮಣ್ಣು ಹಾಕಿ ಅದನ್ನ ಹಾಕಿ ಮ್ಯಾಗ ಒಂದು ಜರ ಸ್ವಲ್ಪ ಮಣ್ಣು ಹಾಕಿ ನೀರು ಒಂದು 2 ಸಿಮೆಂಟ್ಸ್ ಅಂದ್ರೆ ಅದು ಮೋಳಿಕೆ ಬರ್ತೈತೆ. ಆ ಮೋಳಿಕೆ ತೊಗೊಂಡು ಅಗೈದು ತಪ್ಪದ ಬರ್ಕೈತೆ ಮತ್ತೆ ತೊಗೊಂಡು ಆಗದ ಅವತ್ತನ್ನ ನಾವು ಡಿಕಂಪೋಸರ್ದಾಗ ಇದು ಮಾಡ್ತೇವೆ. ಅದು ಮಿಕ್ಸ್ ಮಾಡಿ ಇಟ್ಟ ಅದು ಲಿಕ್ವಿಡ್ ತಯಾರಾಗ್ತದೆ. ಮ್ಯಾಗ ಬರ್ತದೆ, ಕೆಳಗೆ ಕಾಳು ಕುಂತಾವು. ಅದನ್ನ ನೆಲಕ್ಕೆ ಬಿಟ್ಟರಲ್ಲ ಬೇರೆ ಎಷ್ಟು ಗಟ್ಟಿ ನೆಲ ಇದ್ರೆ ಬೇರೆ ಮುಂದೆ ಸಾಕ್ತದೆ. ಬೆಳಿ ಬೇರೆ ಇದು ನೋಡಪ್ಪ, ಒಂದು ಸ್ವಲ್ಪ ಮಣ್ಣು ಹಾಕೋದು ತೆಳಗೆ ಚೀಲದ ಮ್ಯಾಗ. ಎಷ್ಟು? ಒಂದಿಷ್ಟ ಒಂದು 1/4 ಇಂಚ್ ಹಾಕ್ರಿ, ಅರ್ಧ ಇಂಚ್ ಹಾಕ್ರಿ, ಮಣ್ಣು ಹಾಕ್ರಿ. ಶೇಂಗಾದ ಕಾಳ ತೊಗೊಂಡು ಅದ್ರ ಮ್ಯಾಗ ತೆಳ್ಳಗ ಹರಡ್ರಿ. ಎಷ್ಟು? ಒಂದಿಷ್ಟ ಹರಡ್ರಿ. ಶೇಂಗಾದ ಕಾಳು ಹಾಕಿ ಕೂಡಪ್ಪ, ಕೂಡು, ಗೊತ್ತದ. ಶೇಂಗಾದ ಕಾಳ ಚೀಲದ ಮ್ಯಾಗ ಹಾಕ್ರೆ, ಹಾಕಿ ಮ್ಯಾಗ ಒಂದು ಸ್ವಲ್ಪ ಮಣ್ಣು ಹಾಕ್ರಿ ತೆಳ್ಳಗ. ಒಂದು 4-5 ದಿವಸ ನೀರು ಸಿಂಪಡಿಸ್ರಿ. ಸಿಂಪಡಿಸಿದ ಕೂಡಲೇ ಏನಾಕೈತಿ? ಬೇರು ಬಿಡ್ತೈತೆ. ಅದು ಮ್ಯಾಗ ಮಳಿ ಹೊಡಿತೈತಿ. ಮಳಿಗೆ ಹೊಡೆದ ಕೂಡಲೇ ಕಾಳೆಲ್ಲ ತಕ್ಕೋಬೇಕು. ತಕ್ಕೊಂಡು ರುಬ್ಬ್ರಿ, ಒಂದು ಬೇಡ ಮಿಕ್ಸರ್ದಾಗರ ಹಾಕ್ರಿ, ಒಂದು ಹಾಕಿ ಅದನ್ನು ನೀರಾಗ ಕಲಿಸ್ಬಿಡ್ರಿ. ಜಿಬ್ರಾಲಿಕ್ ಆಸಿಡ್ ತಯಾರಾಗ್ತದೆ.
ಇದು ಮಾರ್ಕೆಟ್ನಾಗ 1000 ರೂಪಾಯಿ ಗಟ್ಲೆ ಲೀಟರ್ ಐತಿದು. ಹೆಂಗೆ ಮಾಡ್ತೀಪ ನೀನು? 50 ರೂಪಾಯಿ ಮಾಡ. ಇದು 50 ರೂಪಾಯಿ ಲೀಟರ್ ಮಾರ್ತಾನೆ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಲೀಟರ್ ಐತಿ. ಜಿಬ್ರಾಲಿಕ್ ಆ್ಯಸಿಡ್ ಎಲ್ಲ ದ್ರಾಕ್ಷಿಗೆ ಹೊಡಿತಾರ, ದಾಳಿಂಬಕ್ಕೆ ಹೊಡಿತಾರ, ಎಲ್ಲದಕ್ಕೂ ಬೇಕಾಗ್ತೈತದು. 3 ಆದಪ್ಪ. ಈಗ 4ನೇದ್ದು ಹೇಳು. ಇದು ಅಮಿನೋ ಆ್ಯಸಿಡ್. ಸೋಯಾಬೀನ್ 5 kg ತಗೊಂಡ ಮೊದಲ 2 ದಿವಸ ನೆನೆಸಿಟ್ಟ ಮೊದಲ. ಅದಕ್ಕೆ 2 kg ಇದು ಕಡ್ಲಿ ಹಿಟ್ಟ ಅದನ್ನ ನೆನೆಸಿ ಅದನ್ನ ಮಿಕ್ಸ್ ಮಾಡಿ ಇಡ್ತೇವೆ. ಗೋಮೂತ್ರ 5 ಲೀಟರ್ 10 ಲೀಟರ್ ಹಾಕೊಂಡು ಅದನ್ನ 8 ದಿವಸ ಕಳೆ ಇಡ್ತೇವೆ. ಅದು ಕಳೆ ಇಟ್ಟ ಬಳಿಕ ಅದು ಲಿಕ್ವಿಡ್ ತಯಾರಾಗ್ತೈತಿ. ಅದನ್ನ ಅಮಿನೋ ಆಸಿಡ್ ನೋಡ್ರಿ. ಇದು ಅಮಿನೋ ಆಸಿಡ್. ಇದನ್ನ ಹೆಂಗ್ ಮಾಡ್ಯಾನವ? ಸೋಯಾಬೀನ್ ಹಿಟ್ಟು ತಗೊಳ್ಳೋದು ಬೇಡ, ನೆನೆ ಹಾಕ್ರಿ. ನೆನೆ ಹಾಕಿ ರುಬ್ಬ್ರಿ ಸೋಯಾಬೀನ್. ಆಮ್ಯಾಗ ಕಡ್ಲಿ ಅಥವಾ ಬ್ಯಾಳಿ ತಗೋರಿ, ಬೇಡ ಹಿಟ್ಟು ತಗೋರಿ. ಬ್ಯಾಳಿ ತಗೊಂಡ್ರಿ ಅಂದ್ರೆ ರುಬ್ಬಿ ಅದನ್ನು ಹೂರಣದಂಗೆ ಮಾಡಿದ್ರು ಕೂಡ ಕೂಡಿಸ್ರಿ. ಆಮ್ಯಾಗ ಬೆಲ್ಲ ಗೋಮೂತ್ರ ತಗೋರಿ, ನೀರಾಗ ಹಾಕಿ 4-5 ದಿವಸ ಇಡ್ರಿ. ಆಮ್ಯಾಗ ಸೋಸ್ ತಗೋರಿ. ಇದು ಅಮಿನೋ ಆಸಿಡ್ ತಯಾರಾಯ್ತು. ಇವು ಒಂದೊಂದು ಏನದಾವಲ್ಲ ನಮ್ಮ ಬೆಳೆಗಳಿಗೆ ಅಮೃತ ಇದ್ದಂಗೆ. ಇವು ಅಮೃತ. ಇವನ್ನೆಲ್ಲ ನೀವು ಮನ್ಯಾಗ ಮಾಡ್ಬೋದು. ಇದನ್ನ ಹೇಳಪ್ಪ ಮುಂದಿಂದ. ಹ್ಯೂಮಿಕ್ ಆಸಿಡ್ 2 ರೀತಿ ಮಾಡ್ತೇವೆ. ಒಂದು ಅನ್ನ ಕುದಿಸಿ ಗಂಟೆ ಹಾಕಿ ಮಣ್ಣಾಗ ಅಕ್ಕಿ ಇಟ್ಟು ಅದೊಂದು ಮಾಡ್ತೇವೆ. ಮತ್ತೊಂದು ಮಜ್ಜಿಗೆ ಗೋಮೂತ್ರ ಬೆಲ್ಲ ಮಿಕ್ಸ್ ಮಾಡಿ 4 ದಿವಸ ಇಟ್ಟು ಅದೊಂದು ಹ್ಯೂಮಿಕ್ ಆಸಿಡ್ ಅಂತ ತಯಾರು ಮಾಡ್ತೀವಿ. ಇದ್ರಾಗ ನೋಡ್ರಿ, ಇವ ಗೋಮೂತ್ರ, ಮಣ್ಣ, ಗೋಮೂತ್ರ, ಮಜ್ಜಿಗೆ, ಬೆಲ್ಲ ಇದರಿಂದ ಒಂದು ಮಾಡ್ತಾನೆ. ಇನ್ನೊಂದು ಹೇಳ್ತೇನೆ ನಿಮಗೆ. ಮನ್ಯಾಗ ಸಗಣಿ ಇರ್ತೈತಲ್ಲ, ಅದನ್ನ ಕುಳ್ಳು ಹಚ್ಬೇಕು. ಬೆರಣಿ ಹಚ್ಚೋದು, ಒಣಗಿಸೋದು. ಒಣಗಿದ ಕುಳ್ಳು ಅದಾವಲ್ಲ ಅವನ್ ಬಕೆಟ್ನಾಗ ಹಾಕಿ ಇಟ್ಟುಬಿಡೋದು. 3 ದಿವಸ ನೆನೆ ಹಾಕಿರೋದನ್ನ. ನೆನದ ನಂತರ ಪೂರ ಅದೆಲ್ಲ ಮೆತ್ತಗಾಗಿ ಬಿಡ್ತೈತಿ. ನೀರಾಗೆಲ್ಲ ಕೂಡಿಸ್ಬಿಡ್ರಿ ಅದನ್ನ. 1 ದಿವಸ ಹಿಂಗೆ ತಿರುವಾಡಿ ಸೋಸ್ಕೊಂಡು ನೀರು ತಗೊಂಡು ಬಿಡ್ರಿ. ಹ್ಯೂಮಿಕ್ ಆಸಿಡ್. ಅದನ್ನ ಬೆಳಿಗ್ಗೆ ಸ್ಪ್ರೇಯರ ಮಾಡ್ರಿ. ಬೇಡ ನೀರಿನಗೂ ಡ್ರಿಪ್ ಇತ್ತಂದ್ರೆ ಬಿಡ್ರಿ. ಬೇಡ ನೀರಿತ್ತ ಕಾವಲಿ ಮ್ಯಾಗ ಹಾಸವ್ರಿದ್ರಿ ಅಂತಂದ್ರೆ ಒಂದು ಬ್ಯಾರಲ್ ತಗೊಳುದ, ಬ್ಯಾರಲ್ ಗಟ್ಲೆ ಮಾಡ್ಕೊಳಕ್ಕೂ ಅಡ್ಡಿ ಇಲ್ಲ. ಇದನ್ನು ಒಂದು ಬ್ಯಾರಲ್ಗೆ ಏನು ಮಾಡ್ರಿ, ಒಂದು 10 ಕಿಲೋ ಹುಳು ತಗೋರಿ, ಮೆತ್ತಗೆ ಮಾಡ್ರಿ, ಬ್ಯಾರಲ್ದಾಗ ಹಾಕ್ರಿ. ಅದೇ ಬ್ಯಾರಲ್ದಾಗ ನೀರು ಒಂದು ಸಣ್ಣ ಇಷ್ಟ ಪೈಪ್ ತೊಗೊಂಡು ನೀರ್ನಾಗ ಬಿಟ್ಬಿಡ್ರಿ, ಹೊಲ್ದಾಗ ಹೋಗ್ತೈತಿ. ನೋಡ್ರಿ ನೀವು ಹೆಂಗೆ ಆಕೈತಿ. ಇದು ಏನಪ್ಪ? ರೋಗ ನಿರೋಧಕ. ನೆಲ್ಲಿಕಾಯಿ ಮತ್ತು ನೆಲ್ಲಿಕಾಯಿ ಒಂದು 5 kg ತಗೊಂಡು 20 ಲೀಟರ್ ಕ್ಯಾನ್ದಾಗ ಐತಿ. ಅಥವಾ ಬೆಲ್ಲಾಗ ನೆನೆ ಇಟ್ಟು 8 ದಿವಸ ಬಿಟ್ಟು ಅದು ನೆಲ್ಲಿಕಾಯಿ ಎಲ್ಲ ಕೊಳತು ಬೀಜ ಅಷ್ಟು ಉಳಿತೈತಿ. ಉಳಿದ ಲಿಕ್ವಿಡ್ ಸಿ ವಿಟಮಿನ್ಸ್ ಫುಲ್ 100% ಸಿ ವಿಟಮಿನ್ಸ್ ಸಿಗ್ತೈತೆ. ನೆಲ್ಲಿಕಾಯಿ ತಗೊಳಿದ್ರೆ ನೆನೆ ಹಾಕೋದು, ಹಾಕಿ ಒಂದು ಜರ ಚಂದಾಗ ರುಬ್ಬಿ ಬಿಡ್ರಿ. ಅದು ಬೆಲ್ಲ ಮತ್ತು ನೆಲ್ಲಿಕಾಯಿ ಈ ರುಬ್ಬಿದ ಹೂರಣ 2 ಸೇರಿಸಿ ನೀರಾಗ ಹಾಕಿಡ್ರಿ. ಒಂದು 2-3 ದಿವಸ ತಿರುಗಿಸ್ರಿ. ಆಮ್ಯಾಗ ಅದನ್ನು ಸೋಸಿ ತಗೋರಿ. ನಿಮ್ಮ ಬೆಳೆಗೆ ಎಲ್ಲಿ ಕ್ಯಾಲ್ಸಿಯಂ ಕಡಿಮೆ ಬೀಳ್ಕೊಡಂಗಿಲ್ಲ. ಇಷ್ಟ ಅಲ್ಲ, ಈ ನೆಲ್ಲಿಕಾಯ್ದು ಇನ್ನೊಂದು ಹೇಳ್ತೇನೆ ನಿಮಗೆ. ನೆಲ್ಲಿಕಾಯಿ, ಒಣಗಿದ ನೆಲ್ಲಿಕಾಯಿ ಪುಡಿ ತಗೊಳ್ಳೋದು. ಒಣಗಿದ ನೆಲ್ಲಿಕಾಯಿದು ಪುಡಿ ಮಾಡಿ ತಗೊಂಡು 1 ಲೀಟ್ರಕ್ಕೆ 1 ಗ್ರಾಮ್ದಂಗೆ ನೀರಾಗ ಕೂಡಿಸ್ರಿ. ಒಂದು 7-8 ಲೀಟ್ರ್ ನೀರು ತಗೋರಿ. 7-8 ಗ್ರಾಮ್ ಪೌಡ್ರ್ ಹಾಕ್ರಿ. ಹಾಕಿ ನೀರಾಗ ಸೇರಿಸ್ರಿ. ಸೇರಿಸಿ ಒಂದು 15 ಲೀಟ್ರ್ ಟ್ಯಾಂಕ್ ಇರ್ತೈತಲ್ಲ ನಿಮ್ಮದು, ಬೆನ್ನಿಗೆ ಹಾಕ್ಕೊಂಡು ಹೊಡಿಯೋದು. ಅದ್ರಾಗ ಒಂದು ಟ್ಯಾಂಕಿಗೆ 2 ಲೀಟ್ರ್ ಇದನ್ನು ಹಾಕ್ರಿ. ಹಾಕಿ ಸ್ಪ್ರೇ ಮಾಡಿರಿ. ನಿಮ್ಮ ಹೊಲದಾಗ ಯಾವ್ಯಾವ ಸೂಕ್ಷ್ಮ ಅನ್ನ ದ್ರವ್ಯಗಳು ಕಡಿಮೆ ಅದಾವು ಎಲ್ಲವನ್ನೂ ತುಂಬಿ ಕೊಡೋ ಸಾಮರ್ಥ್ಯ ಬರೇ ಒಂದೇ ನೆಲ್ಲಿಕಾಯಾಗೆ. ಬರೇ ಒಂದೇ ನೆಲ್ಲಿಕಾಯಿ. ನಮ್ಮಲ್ಲಿ ಬೈಲೊಂಗಲ್ದ ಹತ್ರ ಲಕ್ಷ್ಮೀ ತಾಯಿ ಲೋಕೂರ್ ಅಂತದಾಳಕ್ಕೆ. MSc ಗೋಲ್ಡ್ ಮೆಡಲ್. ಠಾಣಾದಾಗ ದೊಡ್ಡ ನೌಕರಿ ಇತ್ತು. ಬಿಟ್ಟು ಬಂದು ಸಾವಯವ ಕೃಷಿ ಮಾಡ್ತಾಳ ಅವ್ವ. ಇಂಥವು ಎಷ್ಟು ಚಂದ ಪ್ರಯೋಗ ಮಾಡ್ಯಾಳ. ಈ ನೆಲ್ಲಿಕಾಯಿ ಪ್ರಯೋಗ ಮೊದಲು ಮಾಡಿದಕ್ಕೆ ಅಪ್ಪವ್ರು ಇದನ್ನು ಮಾಡಿ ನೋಡ್ರಿ ಅಂತ ನನಗೆ ಫೋನ್ ಮಾಡಿದ್ಲೆ. ನಾ ಮತ್ತು ನಮ್ಮ ಹೊಲದಾಗ ಇದು ಪ್ರಯೋಗ ಮಾಡಿದೆ.
ಮಾಡಿದ ನಂತರ ಎಷ್ಟು ಚಂದ ರಿಸಲ್ಟ್ ಬಂತ್ರಿ. ನಿಮ್ಮ ಹೊಲ್ದಾಗ ಏನು ಕಡಿಮೆ ಐತೆ ಅಂತಿರಲ್ಲ ಅದನ್ನದು ತುಂಬತೈತೆ ನೋಡ್ರಿ ಅದ್ರೊಳಗೆ ಸಾಮಾನು. ಇದ್ರ ಕೂಡ ಇನ್ನೊಂದು ಐತೆ, ಅದನ್ನ ಈಗ ಹೇಳಿಬಿಡ್ತೀನಿ. ಈಗ ಬೇವಿನಕಾಯಿ ಆಗಕ್ಕೆ ಶುರುವಾಗ್ಯಾವ. ನೀವು ರೈತರು ಏನು ಮಾಡ್ರಿ, ನಿಮ್ಮ ಹೊಲ್ದಾನ ಬೇವಿನಕಾಯಿ ಎಲ್ಲ ಗೊಳೆ ಮಾಡಿರಿ. ಇನ್ನು ಮುಂದೆ ಮಾರಕ್ಕೆ ಹೋಗ್ಬೇಡ್ರಿ. ಯಾರ ಮಾರ್ತಿದ್ರಂದ್ರೆ ನೀವ ತಗೋರಿ, ಬೇವಿನಕಾಯಿ ತಗೋರಿ, ತೊಗೊಂಡು ಮನ್ಯಾಗ ಕುಟ್ರಿ ಹಾಕಿಡ್ರಿ ಒಣಗಿಸಿ. ಏನು ರಜವ್ರ ಗಿಡನ ಇಲ್ಲನ? ನೀವು ಹೋಗಿ ನಿಂದ್ರಿ ಹೊಲ್ದಾಗ ಹತ್ತವನ್ ನೋಡಿ ಯಾವಾರ ಕಾಯಿ ಪಾಯಿ ಎಲ್ಲರ ಕಿವಿಗೆ ಮೂಗಿ ಏನರ ಕಾಯಿ ಹತ್ತವನ್ ನೋಡ್ರಿ, ಸುಡ್ಬೇಕು ನಿಮ್ಮನ್ನ ಎಲ್ಲಾರ ಒಯ್ದು. ಎಲ್ಲ ಕಡ್ದು ಮುಗಿಸೇ ಬಿಟ್ಟಿರಿ. ಏನು ಗಿಡನೂ ಮುಗಿದು ಮಣ್ಣನ್ನು ಮುಗಿಸಿರಿ, ನೀರೂ ಮುಗಿಸಿರಿ, ನೀವು ಅಟ್ಟ ಉಳ್ದಿರಿ, ನೀವು ಹೊಕ್ಕಿರಿ. ಇನ್ನೇನು ಭಾಳ ದಿವಸ ಉಳಿತಿರತ್ ನನಗೇನು ಅನ್ಸೋದಿಲ್ಲ. ಹಿಂಗೆ ಮಾಡ್ಕೊತ ಹೋದ್ರ ಮತ್ತೆ ಒಂದು 30 ಕಿಲೋ ಬೇನ್ ಬೀಜ ತೊಗೊಂಡು ಕುಟ್ರಿ. ಅದ್ರಾಗ 10 ಕಿಲೋ ಇದನ್ನು 30 ಕಿಲೋ ತೊಗೊಂಡ್ರಲ್ಲ, ಒಂದು 10 ಕಿಲೋ ಕಡ್ಲಿ ಹಿಟ್ಟು, ಕಡ್ಲಿ ಬೀಸ್ರಿ, ಕಡ್ಲಿ ಹಿಟ್ಟು ತೊಗೋರಿ. ಒಂದು 2 ಕಿಲೋ ಸೋಯಾಬೀನ್ ಹಿಟ್ಟು ಅದ್ರಾಗ ಹಾಕ್ರಿ. ಆಮ್ಯಾಗ ದ್ವಿದಳ ಧಾನ್ಯದು ಒಂದು 200 ಗ್ರಾಮ ಇನ್ನೊಂದು 3-4 ನಮೂನಿ ಹಿಟ್ಟೆಲ್ಲ ತಗೋರಿ. ತಗೊಂಡು ಗೋಕೃಪಾಮೃತ ಐತಲ್ಲ ಅದ್ರೊಳಗೆ ಎಲ್ಲ ಇದನ್ನು ನೆನೆ ಹಾಕಿಬಿಡ್ರಿ. ನೆನೆ ಹಾಕ್ರಿ. ಇದನ್ನು ನೆನೆ ಹಾಕಿ ಒಂದು 8-10 ದಿವ್ಸ ಇಟ್ಟು ಬಿಡ್ರಿ. ಬೇಕಂದ್ರೆ ತಿರುಗಿಸ್ರಿ, ದಿವ್ಸಕ್ಕೆ 2 ಸರಿ ಹಿಂಗೆ ಇಡ್ರಿ. ಈ ದ್ರಾವಣ ಏನು ತಯಾರಾಕೈತಲ್ಲ, ಹಿಂದಗಡೆ ಇದನ್ನು ಪೂರಾ ಬ್ಯಾರಲ್ ತುಂಬ್ರಿ. ನೀವು 200 ಲೀಟ್ರ್ ಬ್ಯಾರಲ್ ತುಂಬಿಡ್ರಿ. ಇದೇನು ತಯಾರಾಕೈತಲ್ಲ ದ್ರಾವಣ, ಇದನ್ನ ನೀವು ಹೊಲಕ್ಕೆ ಯಾವ್ದು ಬೆಕ್ಕದ ಬೆಳೆ ಇರೋಲ್ದಾಗ, ನಿಮ್ಮ ದ್ರಾಕ್ಷಿ ತಂದ್ರೆ ಒಂದು ಗಿಡಕ್ಕೆ ಒಂದು 1/2 ಲೀಟ್ರನ್ನ ಹಾಕ್ರಿ, 1 ಲೀಟ್ರ್ ಹಾಕ್ರಿ. ಆ ಮಣ್ಣಿನೊಳಗೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಅದಾವಲ್ಲ ಅವು ಬೆಕ್ಕಾದ ಕಡಿಮೆ ಇರಲ್ಲ, ಅದನ್ನೆಲ್ಲ ತುಂಬು ಸಾಮರ್ಥ್ಯದಕ್ಕೆ. ಏನು ಭಾಳ ಖರ್ಚು ಐತಂತ ಹೇಳ್ರಿ. ಬೇವಿನಕಾಯಿ ನಿಮ್ಮ ಹೊಲ್ದಾನು, ಕಡ್ಲಿ ನಿಮ್ಮ ಹೊಲ್ದಾಗ ಬೆಳೆದಿದ್ರಿ ಅಂದ್ರೆ ಎಲ್ಲ ಭಿಕಾರಿಗಳು. ನೀವು ಈಗ ಅದನ್ನಾರ ಎಲ್ಲಿ ಬೆಳಿತೀರಿ? ತರಕ ಹೊಂಟ್ರಪ್ಪ ಹೇಳೋಣ. ಮತ್ತು ಏನು ಮಾಡಿರಿ? ಇಟ್ಟಿಟ್ಟುದ್ದು ಕಬ್ಬು ಹಚ್ಕೊಂಡು ಕೂತೀರಿ. ನೀವು ಬೆಳೀರಿ, ಕಬ್ಬನ್ನು ಬೆಳೀರಿ, ನಾ ಏನು ಬ್ಯಾಡ ಅನ್ನೋದಿಲ್ಲ. ಆದ್ರೆ ಮೂಲ್ಯಾಗ ಎಲ್ಲಾರ ಕಡ್ಲಿನೂ ಬೆಳೀರಿ. ಮನೆಗೆ ಬ್ಯಾಳೆ ಬೇಕಾವು, ಮನೆಗೆ ಬೇಕಾಗು ಎಲ್ಲ ಒಳಗೆ ಎಲ್ಲಾರ ಜರ ಹಾಕ್ರಿ, ಬೆಳ್ಕೋರಿ. ಇಷ್ಟು ಮಾಡ್ರಿ. ನಂಬರ್ 1 ಆಕೈತಿ. ನಂಬರ್ 1. ಹಾಂ, ಇದು ಯಾವುದು? ಹಾಂ, ಕೀಟನಾಶಕ, ಶಿಲೀಂಧ್ರನಾಶಕ. ಅಂದ್ರೆ ಏನೇ ಫಂಗಸ್ ಬಂದಿತ್ತು ಅಂತಂದ್ರೆ ಬುರ್ಷಿ ರೋಗ ಅಂತ ಬರ್ತಾವೆ ಬೆಳೆಗೆ. ಆಮೇಲೆ ಬೆಳೆ ಮ್ಯಾಗ ಹುಳ ಅಂತ ಬೀಳ್ತಾವೆ. ಇವನು ಓಡಿಸ್ಬೇಕಾಗಿತ್ತಂದ್ರೆ ಏನು ಮಾಡಿ ಹೇಳಪ್ಪ? ಇದು 1 ಲೀಟರ್ ಹಾಲು ಮತ್ತು ಇದು ಡಿಕಂಪೋಸರ್ ಮಿಕ್ಸ್ ಮಾಡಿ 8 ದಿವಸ ಇಟ್ಟಿತ್ತಂದ್ರೆ ಅದು ಲಿಕ್ವಿಡ್ ತಯಾರಾಗ್ತೈತಿ. ಎಲ್ಲ ಕೆಳಗೆ ಲಿಕ್ವಿಡ್ ತಯಾರಾಗ್ತೈತಿ, ಅದನ್ನ ಸ್ಪ್ರೇ ಮಾಡೋದು. ನಿಮ್ಗೆ ತಿಳಿತನ ಹಾಲು ತಗೊಳ್ಳೋದು, ಹಾಲಾಗ ತತ್ತಿ ಹಾಕೋದು, ಜವಾರಿ ಕೋಳಿವು ಮತ್ತು ಹೈಬ್ರಿಡ್ದು ಹಾಕಿರಿ. ನೀವು ಹೈಬ್ರಿಡ್ ಹಾಕಿರ ಅವನು ಜವಾರಿ ಕೋಳಿ ತತ್ತಿ ಹಾಕ್ರ. ಅದ್ರಾಗ ಮತ್ತೇನು ಹಾಕಿದಪ್ಪ? ಸ್ವಲ್ಪ ಬೆಲ್ಲ, ಅದ್ರ ಕೂಡ ಡಿಕಂಪೋಸರು, ವೇಸ್ಟ್ ಡಿಕಂಪೋಸರು ಇರಲಿಲ್ಲ ಅಂದ್ರೆ ಗೋಕೃಪಾಮೃತ ಹಾಕಿ 4-5 ದಿವಸ ಇಟ್ಟುಬಿಡ್ರಿ. ಆಮ್ಯಾಗ ಈ ದ್ರಾವಣ ತಯಾರಾಕತಿ, ಇದನ್ನು ಸ್ಪ್ರೇ ಮಾಡಿ. ಇದು ಆಗಲಿಲ್ಲ ನಿಮಗಂದ್ರೆ ಇನ್ನೊಂದು, ದನ ತಿನ್ನಲಾರ್ದು ಯಾವ್ಯಾವ ತಪ್ಪಲು ಅದಾವಲ್ಲ ನಿಮ್ಮ ಹೊಲ್ದಾಗ, ಯಾವುದೇ ಬೆಳೆಗೆ ಹುಳ ಬರೋಲ್ಲಕ್ಕವು. ಬೇನ್ ತಪ್ಪಲ, ಕಳ್ಳಿ ತಪ್ಪಲ, ಹೊಂಗಿ ತಪ್ಪಲ, ಪೇರು, ಸೀತಾಫಲ, ನೀಲಗಿರಿ, ಅಕೇಶಿಯಾ, ಮತ್ತು ಯಾವ್ಯಾವಪ್ಪ ದನ ತಿನ್ನಲಾರ್ದು. ಇದು ಈ ಸರ್ಕಾರಿ ಜಾಲಿ ಒಂದು ಐತಲ್ಲ, ಅದನ್ನ ಯಾರು ತಿನ್ನಂಗಿಲ್ಲ. ಅದ್ರ ತಪ್ಪಲ ತೊಗೋರಿ, ಅದನ್ನೂ ಒಂದು ತೊಗೋರಿ, ಅದೊಂದು. ಮತ್ತು ದನ ತಿನ್ನಲಾರ್ದು ಯಾವ್ಯಾವದಾವ? ಮತ್ತು ಕಾಂಗ್ರೆಸ್ ಒಟ್ಟ ಯಾರು ತಿನ್ನಂಗಿಲ್ಲ ಅದನ್ನು, ಅದ್ರ ತಪ್ಪಲ. ಮತ್ತು 10 ತಪ್ಪಲ ನೆನಪಾಕವು ನಿಮಗೆ? ಹಾಕವು ಎಂದಾರು ಹೊಲ್ದಾಗ ಪಲ್ದಾಗ ನೋಡಿರೇನ?
ಸೈಕಲ್ ಮೋಟ್ರ್ ಮ್ಯಾಗ ಹೋಗ್ತೀರಿ ನಿಮ್ಗೆ ಹೆಂಗೆ ಕಾಣ್ತಾವು? ಹೋಗಿ ಒಡ್ಡಿನ ಮುಂದೆ ನಿಂದ್ರವ್ರಪ್ಪ. ಹಾಂ ಐತಾಳ ಹೊಲ ಜಾಗದ ಮ್ಯಾಗ ಐತ ಬರೋ. ದನ ತಿನ್ಲಾರ್ದು ಒಂದು 10 ಪ್ರಕಾರ ತಪ್ಪಲ ತಗೋರಿ. ಗೋಮೂತ್ರದಾಗ ಹಾಕಿ ವ್ಯಾಳೆ ಇತ್ತಂದ್ರೆ 8 ದಿವ್ಸ ಇಡ್ರಿ. ಕಚ್ಚ 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 ತೊಳ್ದಂಗೆ ಮಾಡ್ರಿ, ಬೇಡ ಕೈಲಿ ಕಿವುಚಿದಂಗೆ ಮಾಡ್ರಿ. ಮಾಡಿ ಅದರೊಳಗೆ ಮುಂದಿಷ್ಟು ನೀರು ಹಾಕಿ ಒಂದು 15 ಲೀಟ್ರ್ ಟ್ಯಾಂಕ್ ಐತಲ್ಲ ಅದಾಗ 14 ಲೀಟ್ರ್ ನೀರು, ಇದೊಂದು ಲೀಟ್ರ್ ಹಾಕಿ ಸ್ಪ್ರೇ ಮಾಡಿರಿ. ಯಾವ ಹುಳನೂ ಉಳಿಯಂಗಿಲ್ಲ. ಎರಡನೇದ್ದು, ಹುಳ ಭಾಳ ಇದ್ದು ಇದಕ್ಕೆ ಕೇಳಲಿಲ್ಲ ಅಂತಂದ್ರೆ ಆಗಲೇ ಬೇವಿಂದ ಹೇಳಿದ್ನಲ್ಲ, ಬೇವಿನ ಎಣ್ಣೆ ತೆಗೆಸ್ರಿ ಮನ್ಯಾಗ. ಬೇವಿನ ಬೀಜ ಮನ್ಯಾಗ ಇಡ್ರಿ, ಗಾಣದಾಗ ಹಾಕಿ ಎಣ್ಣೆ ತೆಗೆಸ್ರಿ. ತೆಗಿತಾರೆ ಇಲ್ಲಿ ಬಿಜಾಪುರದಾಗ ತೆಗೆದು ಕೊಡ್ತಾರೆ. ಆ ಎಣ್ಣೆ ಸ್ಪ್ರೇ ಮಾಡಿ ನೀರಾಗ ಹಾಕಿ ಸತ್ತೊಕ್ಕ. ಎರಡನೇದ್ದು. ಮೂರನೇದ್ದು, ಊಟದಾಗ ಹಿಂಗಂತ ತಿಂತಿರಲ್ಲ, ಹಿಂಗೆ ಗೊತ್ತಾಯ್ತನ್? ಹಾಂ, ಹಿಂಗ ಒಂದು ಟಾಕಿಗೆ 1 ಗ್ರಾಮ 2 ಗ್ರಾಮ 10 ಲೀಟ್ರಿಗೆ 1 ಗ್ರಾಮ್ ಹಿಂಗೆ ಹಾಕಿ ಸ್ಪ್ರೇ ಮಾಡಿರಿ. ಒಂದು ಹುಳ ಉಳಿಯಂಗಿಲ್ಲ ನಿಮಗೆ. ಇವೆಲ್ಲ 12 ತಿಂಗಳು ಎಲ್ಲಿ ಹೋಗುದ್ರಿ ತರಾಕ ಅಂತಂದ್ರೆ, ಇವು ಏನು ಆಗಲೇ ತಪ್ಪಲ ಹೇಳಿದ್ನಲ್ಲ, ಯಾವಾಗ ಸಿಗ್ತಾವ ಆವಾಗ ತರುದ, ಒಣಗಿಸೋದು, ಒಣಗಿಸಿ ಅವು 10 ಕೂಡಿಸಿ ಪುಡಿ ಮಾಡೋದು, ಸಣ್ಣಗ ಬೀಸೋದು, ಅವನು ಬೀಸ್ ಪುಡಿ ಮಾಡಿ ಮನ್ಯಾಗ ಇಡೋದು. ಯಾವಾಗ ಬೇಕಂತೀರ ಅವಾಗ ಒಂದು 4-5 ಲೀಟ್ರ್ ನೀರು ತೊಗೊಳ್ಳೋದು, ಅದ್ರಾಗ 4-5 ಚಮಚ ಹಾಕೋದು, ಹಾಕಿ ಕುದಿಸೋದು. ಕಳ ಕುದಿಸಿ ಒಂದು ಗ್ಲಾಸ್ ಒಂದು ಟಾಕಿಗೆ ಹಾಕಿ ಸ್ಪ್ರೇ ಮಾಡಿ. ಯಾವ ಹುಳನೂ ಒಟ್ಟ ಉಳಿಯಂಗಿಲ್ಲ. ನಾ ಹಿಂಗೆ ಹೇಳಿದ್ದೆ. ಇವ ಇದ್ನಲ್ಲಿ, ಇವ ಯಾರು ನಮ್ಮ ಕಂಟಿ, ಇವನಂಗ ಒಬ್ಬವ ಆ ಒಣಗಿಸೆಲ್ಲ ಈಗ ಪ್ಯಾಕೆಟ್ ತುಂಬಿ ಅವ 200 ರೂಪಾಯಿ 300 ರೂಪಾಯಿಗೆ ಒಂದೊಂದು ಪ್ಯಾಕೆಟ್ ಮಾರಕತ್ತಾನ. ಅವನು ಇವನ್ಗತ್ತಾನ ಮಾಡಿದ. ಅವಾಗ ಲಾಭ ಅನಿಸ್ತು. ಉಳ್ದವ್ರು ಕೇಳಿದ್ರೆ ಎಲ್ಲಿ ಸಿಗ್ತೈತಂತ, ನನ್ನಂತೆಲ್ಲೇ ಸಿಗ್ತೈತೆ ಬಾ ನಾವು. ಮತ್ತು ಯಾರಿಗಾರ ಈ ಕುರಿ ಒಯ್ದು ಯಾರ ಕೈಯಾಗಾರ ಕೊಡೋಕ್ಕಿಂತ ನಮ್ಮ ಕಡೆನೇ ಇಟ್ಕೊಂಡ್ರೆ ಚಲೋ ಅಲ್ಲನ. ಯಾರಿಗಾರ ಅವಾಗ ನೀ ತಗೋ, ನೀ ಕತ್ತರಿಸಿ ಅನ್ನೋಕ್ಕಿಂತ ನಾನು ಕತ್ತರಿಸಿದ್ರೆ ಬೇಸಲ್ಲ ಇದನ್ನು. ಯಾಕಂದ್ರೆ ಇವ ಅಂತರೂ ಮಾಡೋವಿಲ್ಲ, ಕೇಳಕ್ಕೆ ಬಂದಾನಂದ್ರೆ ಇವ್ ನಾನೇ ಕೊಟ್ಟು ಬಿಡ್ಬೇಕು. ಮತ್ತು ಅಲ್ಲಿ ಹೋಗಿಂದ ಅವ ಇಲ್ಲ ಅಂದನ್ರಿ ಅಂತ ಅನ್ನಬಾರ್ದು, ನಾವು ಮಾಡ್ಬೇಕಿದೆ. ಇದು ಏನಪ್ಪ, ಸೂಕ್ಷ್ಮಾಣುಗಳು ಓದ್ತಿದ್ರೆ ಆಕಳ ಈದ ದೇಶಿ ಆಕಳ ಈದ ಮಾಸ ಊರಾಗ ಯಾರು ತಂದು ಕೊಡ್ತಾರ, ಅದನ್ನ ಬೆಲ್ಲ ಮಜ್ಜಿಗೆ ಈ ಕಂಪೋಸರ್ದಾಗ ಕೊಡ್ತೀವಿ. ನೋಡಪ್ಪ, ಆಕಳ ಈತಾವ್ ಈದ್ ಕೂಡಲೇ ಮಾಸ ಬೀಳ್ತತಿ. ಹಾಂ, ಆ ಮಾಂಸ ತಗೊಳ್ದ ಒಂದು 20 ಲೀಟ್ರ್ ಬೇಡ 50 ಲೀಟ್ರ್ ನೀರಾಗ ಮಾಸ ಹೋಗಿರಿ. ಅದು ಕಿಲೋ 2 ಕಿಲೋ ಇರ್ತೈತೆ, 1.5 ಕಿಲೋ ಇರ್ತೈತೆ. ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ಬೆಲ್ಲ ಹಾಕ್ರಿ, ಅದಕ್ಕೆ ಅಷ್ಟ ಮಜ್ಜಿಗೆ ಹಾಕ್ರಿ, ಆಕಳ ಮಜ್ಜಿಗೆ ಅಷ್ಟ ಗೋಮೂತ್ರ ಹಾಕ್ರಿ. ಅದ್ರಾಗ ಹಾಕಿ ಒಂದು 30 ದಿವ್ಸ ಹಂಗೆ ಬಿಟ್ಬಿಡ್ರಿ. ಬೇಕಾದ ಬೆಳಿಗ್ಗೆ ಹಾಕ್ರಿ ನೀವು. ನಾನು ಕಬ್ಬಿಗೆ ಹಾಕಿ ನೋಡಿದೆ, ಇದನ್ನು ಡ್ರೆಂಚಿಂಗ್ ಮಾಡಿದೆ. ಡ್ರೆಂಚಿಂಗ್ ಅಂದ್ರೆ ಒಂದು ಜರಾನ ಹಿಂಗೆ ನೀರು ಹಾಸಿದ್ರಿ ಅಂತಂದ್ರೆ ಒಂದು ಕೋಲ್ ತೊಗೊಂಡು ಚುಚ್ಚುದ, ಹಾರ್ಯಾರ ಕೋಲಾರ ತೂತು ಬೀಳ್ತೈತಿ, ಬೆಳ್ಳ ಅದ್ರಾಗ ಒಂದು ಗ್ಲಾಸ್ ಹಾಕೋದು. ಬೇಡ ಬೆನ್ನಿಗೆ ಪಂಪ್ ಕಟ್ಕೊಂಡಿರ್ತಾರಲ್ಲ, ಅದನ್ನ ಹಿಡಿದು ಬಿಡೋದು ಆ ತೂತಿಗೆ. ಆಮ್ಯಾಗ ಕಾಲೇ ಹಿಂಗೆ ಮುಚ್ಚಿಬಿಡೋದು. ಅದನ್ನ ನಿಮ್ಗೆ ಹೇಳ್ತೀನಿ, 15-20 ದಿನದಾಗ ನಿಮ್ಮ ಹೊಲ್ದಾನ ಮಣ್ಣು ಐತಲ್ಲ, ಕಾಫಿ ಪೌಡ್ರ್ ಆದಂಗೆ ಆಕೈತಿ. ಕಾಫಿ ಪೌಡ್ರು ಒಂದು. ಎರಡನೇದು ಏನಾಕೈತಿ ಹೇಳೇನು ಅಂದ್ರೆ, ಮಣ್ಣು ಸುಧಾರಣೆ ಆಯ್ತು. ಯಾರು ಹೇಳ್ತಾರೆ ಸಾವಯವದಿಂದ 3 ವರ್ಷಕ್ಕೆ 4 ವರ್ಷಕ್ಕೆ ಬದಲಾವಣೆ ಆಕೈತಿ ಹೊಲ ಅಂತ, ಏನೂ ಇಲ್ಲ, 15 ದಿನದಾಗ ಬದಲಾವಣೆ ಆಕೈತಿ. ಹಾಂ, ಹೆಚ್ಚು ಹಾಕಬೇಕು, ತಾನ ಆಕೈತಿ. ಎರಡನೇದ್ದು, ಯಾವುದಕ್ಕೆ ಕಬ್ಬಿನಾಗ ನಡು ಡ್ರೆಂಚಿಂಗ್ ಮಾಡಿದ್ನೆ, ಕಬ್ಬಿಗೆ ಯಾವುದಕ್ಕೆ ಮಾಡಿದ್ನಲ್ಲ ಅದಕ್ಕೆ 30-35 ಕುಳಿ ಬಂದಿದ್ದು. ಮಗ್ಲನ ಒಂದಿಷ್ಟಕ್ಕೆ ಮಾಡಿದ್ದಿಲ್ಲ, ಅದರೊಳಗೆ 8-10 ಇದ್ದು. ಅದಕ್ಕೆ 8-10 ಕುಳಿ ಬಂದ್ರೆ ಇದಕ್ಕೆ 30-35 ಬಂದಿದ್ದು. ಮುಂದೆ ಕಬ್ಬು ದೊಡ್ಡದಾದಂಗೆ ಇದನ್ನ ಸ್ಪ್ರೇ ಮಾಡ್ಸಕ್ಕೆ ಹಚ್ಚಿದ್ ನಾನು. ಮಾಡಿಸಿದ್ರೆ ಗುಂಟೆಗೆ 2 ಟನ್, 4 ಗುಂಟೆಗೆ 80 ಟನ್. ಕಣ್ಣು ಮುಚ್ಚಿ ಏನು ಮಾಡಂಗಿಲ್ಲ, ಸ್ಪ್ರೇ ಮಾಡೋದು ಯಾವಾಗಾರ ತಿಂಗಳದಾಗ ಒಂದು. ಏನು ಕೆಟ್ಟ ಐತ್ರಪ್ಪ ಇದು.
ಯಾವ್ದಾರ ಕಠಿಣ ಅನಿಸ್ತಾನೆ ನಿಮ್ಗೆ? ಇವ ಮಾಡ್ತಾನೆ ಏನೂ ಓದ್ಲಾರ್ದ, ಅವ ಮಾಡ್ತಾನೆ ಓದ್ಲಾರ್ದ, ಮತ್ತೆ ಇನ್ನೊಂದಿಬ್ರು ಹೇಳಿದ್ರು ಮಾಡ್ತಾರೆ. ಉಳ್ದವ್ರಿಗೆ ಏನಪ್ಪ ಏನು ತೊಂದರೆ ಐತಿ? ನಾವು ಹಿಂಗೆ ಹೇಳೋಣ, ಸಂಗೊಳಗೆ ಎಲ್ಲಿ ಸಿಗ್ತೈತಿ ಇದು? ಮತ್ತು ನಿನ್ನ ಇದೇನು ಬೆಂಕಿ ಹಚ್ಚೋದೈತೆ ಎಲ್ಲಿ ಸಿಗ್ತದೆ? ಇವಾಗೆಲ್ಲ ರೆಡಿನೇ ಬೇಕಪ್ಪ. ಇಲ್ರಿ, ಹಂಗೆ ಆಗೋದಿಲ್ಲ. ನಾವು ಮಾಡ್ಬೇಕು ಹೆಚ್ಚರಾಗಿ. ಇದ್ರೊಳಗೆ ಹೆಚ್ಚು ಕಡಿಮೆ ಆದರೆ ಏನು ದೊಡ್ಡ ಲಾಸ್ ಆಗೋದಿಲ್ಲ. ನೀವು ಅಂಗಡಿ ಅಂತಂದು ಏನು ಹಾಕ್ತಿರಲ್ಲ, ಹೆಚ್ಚು ಕಡಿಮೆ ಆದರೆ ಬೆಳೆ ಸುಟ್ಕೊಂಡು ಹೋಗ್ತೈತಿ. ಇದ್ರೊಳಗೆ ಬೆಳೆ ಸುಟ್ಕೊಂಡು ಹೋಗೋದೇನೂ ಇಲ್ಲ. ಹೆಚ್ಚರಾಗಲಿ ಕಡಿಮೆ ಆಗಲಿ ನಡಿತೈತಿ. ಇಂಥವು ನೂರಾರು ಪ್ರಯೋಗಗಳದಾವ, ನೂರಾರು ಪ್ರಯೋಗಗಳು. ನೀವು ರೈತರು ಮಾಡ್ಬೇಕಷ್ಟ. ಮಾಡಿದ್ರಿ ಅಂದ್ರೆ ಈಗೇನು ಬೆಳೆ ತಗೋತಿರಲ್ಲ, ಇದಕ್ಕಿಂತ ಭಾಳ ಬೆಳೆ ನಿಮ್ಮ ಹೊಲ್ದಾಗ ಬರ್ತದೆ. ನಮ್ಮ ಮಠದಾಗ ಏನದು ಮಂಗ್ಯಗಳು ಭಾಳ ಅದು. ಮಂಗ್ಯಗಳು ಸಿಕ್ಕಾಪಟ್ಟೆ ತಿಂತಿದ್ದು. ಅವಕ್ರದ್ದು ಸಾಯಂಕಾಲ ಕುಂದ್ರದು ಒಂದು ಗಿಡ ಫಿಕ್ಸ್ ಐತಿ ನಮ್ಮಲ್ಲಿ. ಆ ಗಿಡದಾಗ ಸಾಯಂಕಾಲ ಎಲ್ಲ ಕುಂದಿರ್ತಾವೆ. ಕುಂತು ಅಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಹೆಂಡಿ ಹಾಕ್ತಿದ್ವು, ಅಲ್ಲಿ ಮಲ ವಿಸರ್ಜನೆ ಮಾಡ್ತಿದ್ವು. ನಮ್ಮ ರೈತಿಗೆ ಹೇಳಿದ್ ನಾನು, ಇದನ್ನೆಲ್ಲ ಒಳೆ ಮಾಡ್ಕೊ. ಕಿಲೋ 2 ಕಿಲೋ ಆತಂತಂದ್ರೆ ಇದನ್ನೊಂದು ಪಾತ್ರೆ ಒಳಗೆ ಹಾಕಿ 4 ಲೀಟ್ರ್ ನೀರಿನಾಗ. ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ಬೆಲ್ಲ ಹಾಕಿ, ಅಷ್ಟ ಮಜ್ಜಿಗೆ ಹಾಕಿ, ಅಷ್ಟ ಗೋಮೂತ್ರ ಹಾಕಿ ಇದನ್ನೊಂದು 8 ದಿವಸ ನೆನಿಡು. 8 ದಿವಸದ ನಂತರ ಒಂದು ಜರ ಹೊಲಕ್ಕೆ ಸ್ಪ್ರೇ ಮಾಡಿ ನೋಡಿ ಬೇರೆ ಬೇರೆ ಬೆಳೆಗಳಿಗೆ. ನಿಮ್ಗೆ ಹೇಳ್ತೀನಿ ರೀ, ಇಷ್ಟು ಚಂದ ಬೆಳೆಯೊಳಗೆ ಬದಲಾವಣೆ ಬಂತು. ಅದಕ್ಕೆ ನಾವೊಂದು ಹೆಸರು ಕೊಟ್ಟೆ, ಮರ್ಕಟ ರಸಾಯನ. ಅದಕ್ಕೇನು ಹೆಸರಪ್ಪ? ಮರ್ಕಟ ರಸಾಯನ ಅಂತ ಹೆಸರು ಕೊಟ್ಟು. ಈಗ ನೂರಾರು ಮಂದಿ ಮೊದಲ ಮಂಗ್ಯಗಳಂದ್ರೆ ಕೆಟ್ಟ ಉಪದ್ರವ. ಈಗ ಹತ್ತಾರ ನಮ್ಮ ಹೊಲ್ದಾಗ ಕುಂದಿರ್ಬೇಕ್ರಿ, ಹೆಂಡಿ ಇಲ್ಲೇ ಹಾಕಲ್ರಿ ಅಂತಾರೆ. ಮೊದಲು ಹಕ್ಕಿಗಳು ಬಂದ್ರು ಓಡಿಸ್ತಿದ್ರು. ಆಗಲೇ ಅವ ಹೇಳಿದ್ನಲ್ಲ, ಈಗ ಹಕ್ಕಿಗಳನ್ನ ಕರಿಪಾಳೆ ಬಂದೈತೆ, ಬರ್ರಿ ನಮ್ಮ ಹೊಲ್ದಾಗ ಕುಂದಿರ್ಬೇಕು. ನಿಮ್ಮ ಹೊಲ್ದಾಗ ಬರ್ಬೇಕಾದ್ರೆ ಗಿಡ ಇರ್ಬೇಕು. ಮತ್ತು ಬರೀ ಹಂಗೆ ಗಿಡ ಇದ್ರೆ ನಡೆಯಂಗಿಲ್ಲ, ಹಣ್ಣಿನ ಗಿಡ ಇರ್ಬೇಕು. ಹಕ್ಕಿಗಳು ಬಂದು ಕೂಡು ಗಿಡಗಳು ಯಾವುವು ಅಂತಂದ್ರೆ ವನಸ್ಪತಿಗಳು. ವನಸ್ಪತಿ ಅಂತ ಯಾವ ಕರೀತಾರ ಅಂದ್ರೆ ಹೂವಿಲ್ಲದ ಕಾಯಿ ಆಗೋ ಗಿಡಗಳು ಯಾವುದಾವ ಅವಕ್ಕೂ ವನಸ್ಪತಿ ಅಂತಾರೆ. ಹೂವಾಗಿ ಕಾಯಿ ಆಗೋ ಅವೆಲ್ಲ ವೃಕ್ಷಗಳು, ಅವೆಲ್ಲ ವೃಕ್ಷಗಳು. ವನಸ್ಪತಿ ವೃಕ್ಷಗಳು ಯಾವುವು ಅಂದ್ರೆ ಯಾವ ಗಿಡಕ್ಕೂ ಹೂ ಆಗಲಾರ್ದ ನೇರವಾಗಿ ಕಾಯಿ ಆಗ್ತಾವಲ್ಲ, ಆ ಗಿಡಗಳೊಳಗೆ ಪಕ್ಷಿಗಳು ಕೂಡುದು ಹೆಚ್ಚ. ಆ ಕಾಯಿ ಅವಕ್ಕೆ ಭಾಳ ಹಿಡಿಸ್ತಾವ. ಅಂಥವು ಯಾವ್ಯಾವದಾವ್ ನೋಡಿರೇನು ಎಂದರ? ಹೇಳ್ತಾರೇನು ರೈತರಿದ್ದೀರಿ ನೀವು? ವನಸ್ಪತಿ ಗಿಡಗಳು ಯಾವ್ಯಾವಪ್ಪ ಹೇಳ್ತೀರನ್? ನೋಡಪ್ಪ, ಆಗಲೇ ಅವ ಹೇಳಿದ ಯಾವುದು ಹತ್ತಿ ಹಣ್ಣಿನ ಗಿಡ. ಹತ್ತಿ ಹಣ್ಣಿಗೆ ಹೂ ಆಗಿದ್ದನ್ನು ನೋಡಿರೇನು? ಎಲ್ಲರ ಇಲ್ಲ. ಅಲ್ಲೇ ರಾತ್ರಿ ಬಂದು ಕುಂದ್ರದವು. ಆಲ್ ಗಿಡ, ಆಲ್ದು ಹೂ ಹಾಕವನಿ ಅಂದಾರ? ಇಲ್ಲ. ಬಸರಿ ಗಿಡ, ಹಳ್ಳಿ ಗಿಡ, ಇವೇನದಾವಲ್ಲ ಇವೆಲ್ಲ ವನಸ್ಪತಿ. ಹಿಂಗೆ ಚುಚ್ಚಿದ್ರೆ ಹಾಲು ಬರ್ತಾವ ಅದ್ರಾಗಿಂತ. ವನಸ್ಪತಿ ಗಿಡಗಳನ್ನು ಗುರುತಿಸೋದು ಹೆಂಗಂದ್ರೆ ಚುಚ್ಚಿದ್ರೆ ಹಾಲು ಬರಬೇಕು, ಹೂವಿಲ್ದ ಕಾಯಿ ಆಗಬೇಕು. ಆ ಕಾಯಿಗಳು ಏನದಾವಲ್ಲ ಹಕ್ಕಿಗಳಿಗೆ ಭಯಂಕರ ಪ್ರೀತಿ ಅವಕ್ಕೆ. ಮತ್ತು ಅವು ಹಕ್ಕಿಗಳೆಲ್ಲ ದಿವಸ ಎಲ್ಲ ಆ ಕಡೆ ಈ ಕಡೆ ಚಂದ ಎಲ್ಲ ಹಣ್ಣುಗಳು ತಿಂದಿರ್ತಾವು. ಆಮ್ಯಾಗ ಬೇರೆ 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 ಗಿಡದ ಚಿಗುರುಗಳನ್ನು ತಿಂದಿರ್ತಾವು. ಚಿಗುರು ಹೊಸ ಎಲೆ ಬಂದಿರ್ತಾವಲ್ಲ ಅವು ಭಾಳ ಚಂದ. ಆ ಹೊಸ ಎಲೆ ಏನದಾವಲ್ಲ ಅವು ಗ್ರೋತ್ ಪ್ರಮೋಟರ್ಸ್. ಆ ಗಿಡದ ಬೆಳವಣಿಗೆ, ಇಡೀ ಗಿಡ ತನ್ನ ಸತ್ವವನ್ನೆಲ್ಲ ಆ ಎಲೆಗಳೊಳಗೆ ಹೊರಗೆ ತೆಗಿತೈತೆ. ಅದು ಹೊರಗೆ ತೆಗೆದು ಕೂಡಲೇ ಇವು ಪಕ್ಷಿಗಳು ಮಂಗ್ಯಗಳು ಅದನ್ನು ತಿಂತಾವೆ. ಅವು ತಿಂದು ಏನು ಸಗಣಿ ಹಾಕ್ತಾವಲ್ಲ, ಹಿಕ್ಕಿ ಹಾಕ್ತಾವಲ್ಲ, ಅದರಂಥ ಶಕ್ತಿಶಾಲಿ ರಸಾಯನ ಮತ್ತೊಂದಿಲ್ಲ ಈ ಜಗತ್ತಿನಾಗ. ಇದನ್ನು ಪಕ್ಕ ತಿಳ್ಕೊಬೇಕು ನೀವು ರೈತರು. ನೋಡ್ರಿ, ನೀವು ಒಂದು ಜರ ಕಣ್ಣು ತೆಗೆದಿಟ್ಟು ಕಿವಿ ತೆಗೆದಿಟ್ಟು ನೋಡಕ್ಕೆ ಹತ್ತಿದ್ರು ಹೊಲ್ದಾಗಂದ್ರೆ ಅಪಾರವಾದಂಥ ಜ್ಞಾನ ನಿಮಗೆ ಸಿಗ್ತೈತಿ. ನಿಸರ್ಗದಾಗ ಅಪಾರ ಜ್ಞಾನ ಸಿಗ್ತೈತಿ. ನಾವೇನು ಮಾಡಿದೆ, ಹೊಲ್ದಾಗ ಎಷ್ಟು ಕಸ ತೆಗೆದ್ರು ಮೇಲಿಂದ ಮೇಲೆ ಹೇಳಕ್ಕೆ ಹತ್ತು. ಇಷ್ಟು ಕಸ ತೆಗೆದ್ರು ಇದು ತಾನೇ ಹೇಳ್ತೈತಲ್ಲ, ನೀರು ಹಾಕಿಲ್ಲ ಏನು ಹಾಕಿಲ್ಲ, ಹಾಕಿದ್ರು ಹೇಳ್ತೈತಂದ್ರೆ ಇದ್ರೊಳಗೆ ಸಾಮರ್ಥ್ಯ ಐತೆ ತಿಳ್ಕೊಂಡು ಆ ಕಸ ಎಲ್ಲ ಕಟಿಂಗ್ ಮಾಡಿಕೊಂಡು ನೀರಾಗ ನೆನೆ ಹಾಕಿದೆ 1 ತಿಂಗಳು. ನೆನೆ ಹಾಕಿ ಆ ನೀರು ತಗೊಂಡು ನಮ್ಮ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಬೆಳೆ ನೀರಿಲ್ದ ಬರಕ್ಕೆ ಹತ್ತು.
ಯಾಕಂದ್ರೆ ಅದ್ರ ಗುಣ ಏನಪ್ಪ, ನೀರು ಇರಲಿಲ್ಲ ಅಂದರೂ ಸಹಿತ ಚಂದಾಗ ಬೆಳೆದು ಬರ್ತಿತ್ತು ಕಸ. ಆ ಕಸ ಈಗ ನಾ ರಸ ಮಾಡ್ಕೊಂಡು ಬಿಟ್ಟು ಅಮೃತ. ಇಂಥವು ಬಹಳ ಪ್ರಯೋಗಗಳನ್ನು ನೀವು ರೈತರಾದವರು ಒಂದು ಜರಾನ ಕಣ್ಣು ತೆಗೆದಿಟ್ರಿ ಅಂತಂದ್ರೆ ಏನು ಬೇಕಾದ್ದು ಮಾಡ್ಕೊಳಕ್ಕೆ ಸಾಧ್ಯ ಐತಿ ಹೊಲದಾಗ. ಇಂಥವ್ರು ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ರೈತರನ್ನ ಕೂಡಿಸ್ಬೇಕು, ರೈತರಿಗೆ ಇಂಥ ತಿಳಿಸಿ ಹೇಳ್ಬೇಕು. ರೈತರಿಗೆ ನೋಡಪ್ಪ, ರೊಕ್ಕ ಭಾಳ ಬೇಕಾಗಿತ್ತಂದ್ರೆ ನಿಮ್ಮ ಖರ್ಚು ಕಡಿಮೆ ಮಾಡ್ಕೋಬೇಕು. ನಿಮ್ಮ ಖರ್ಚು ಎಕರೆಗೆ 20-20 ಸಾವಿರ ಐತಿ ಸದ್ದ. ಐತಂತೀರಿ ಇಲ್ಲ ಅಂತೀರಿ? ಕಬ್ಬಿನವ್ರು ಖರೆ ಆಣಿ ಮಾಡಿ ಹೇಳ್ರಿ, ಎಕರೆಗೆ 20 ಸಾವಿರ ಐತಿಲ್ಲ ಖರ್ಚು? 20ರ ಮ್ಯಾಗ ಐತಿ, ಒಳಗಿಲ್ಲ. ಈಗ ನಾ ಹೇಳಿದ್ರಾಗ ಎಲ್ಲಾರ 20 ಸಾವಿರ ರೂಪಾಯಿದು ಖರ್ಚು ಐತನ್? 2-3-4 ಸಾವಿರ ಖರ್ಚು ಮಾಡಿದ್ರಂದ್ರೆ ಹೊಲಾನು ಸುಧಾರಿಸ್ತೈತಿ. ಇಷ್ಟೆಲ್ಲ ಮಾಡಿ ರಸಗೊಬ್ಬರ ಹಾಕಿದ್ರಿ ಅಂದ್ರೆ ಮತ್ತೆ ಮುಂದಿನ ವರ್ಷ ಗೊಬ್ಬರ ಹೆಚ್ಚು ಹಾಕಬೇಕು, ಬೆಳೆ ಅಷ್ಟ ಇರುವುದು. ಇದ್ರಾಗ ಹಂಗಿಲ್ಲ ನಮ್ಮದು. ಇದ್ರೊಳಗೆ ಮುಂದಿನ ವರ್ಷ ಮಣ್ಣು ಚಲೋ ತಯಾರಾಕೈತಿ. ಮಣ್ಣೊಳಗಿಂದ ವಾಸನೆ ಬರಕ್ಕೆ ಶುರು ಆಕೈತಿ. ನಿಮಗೆ ಮಣ್ಣಿನಾಗ ಎರೆಹುಳುಗಳು ಹೇಳಕ್ಕೆ ಶುರು ಮಾಡ್ತಾವೆ. ನೋಡಿರ್ಬೇಕಾರೆ ನೀವು ಮಾಡಿ ಬರಕ್ಕೆ ಶುರು ಮಾಡ್ತಾವೆ. ಇಂಥವು ಭಾಳ ಅದಾವೆ ನನ್ನ ಅಂತೆಯಲ್ಲಿ. ನಾ ಮಾತಾಡ್ಕೋತ ಕುಂತೆ ಅಂದ್ರೆ ಹೊತ್ತು ನಾನು ತೀರುದಿಲ್ಲ. ನೀವೇ ತೀರ್ತೀರಿ, ಇವು ತೀರುದಿಲ್ಲ. ರೈತರು ಇದನ್ನು ಬರೀ ಕೇಳಾಕಂತ ತಿಳ್ಕೊಬೇಡಿ, ಮನೆಗೆ ಹೋಗಿ ಪ್ರಯೋಗ ಮಾಡಿ. ಬ್ಯಾಸಿಗೆ ದಿವಸ ಐತಿ, ಮನ್ಯಾಗ ದನ ಅದಾವ, ಹಾಲು ಕಡಿಮೆ ಆಕ್ಕಾವ. ಈ ದಿವ್ಸಕ್ಕೆ ಕಡಿಮೆ ಆಗಬಾರ್ದಂದ್ರೆ ಏನು ಮಾಡ್ಬೇಕಂತೀರಿ ನೀವು? ಭಾಳ ಸುಲಭ. ಒಂದು 50 ಗ್ರಾಮ್ ಉಪ್ಪು ತಗೊಳ್ಳೋದು, 50 ಗ್ರಾಮ್ ಬೆಲ್ಲ ತಗೊಳ್ಳೋದು. ಕಠಿಣ ಅದಾವನ್? 50 ಗ್ರಾಮ್ ಉಪ್ಪು, 50 ಗ್ರಾಮ್ ಬೆಲ್ಲ ಚಂದಾಗ ಕಲಸ್ರಿ, ಕಿವುಚ್ರಿ. ಹಿಂಗೆ ಕಿವುಚ್ ಉಂಡಿ ಕಟ್ರಿ, ತಿನ್ನಿಸ್ಬಿಡ್ರಿ. ಒಂದು 15 ದಿವ್ಸ ತಿನ್ನಿಸ್ರಿ. ಹಾಲು ಹೆಚ್ಚಾಗ್ಲಿಲ್ಲ ಅಂದ್ರೆ ನಾನು ಕೇಳ್ರಿ ಬಂದು. ಏನು ಖರ್ಚು ಐತೆ ಅಂತೀರನು? ಇಲ್ಲ. ಇನ್ನೊಂದು ಹೇಳ್ತೀನಿ ನಿಮಗೆ, ಜಾಲಿಕಾಯಿ ಬೀಜ ಆಗೋಕ್ಕಿಂತ ಮುಂಚೆನ ಕರಿಜಾಲಿ ನಾ ಹೇಳಕತ್ತಿದ್ದು, ಇಟ್ಟಿಟ್ಟುದ್ದು ಮುಳ್ಳು ಇರ್ತಾವಲ್ಲ. ಈಗ ಮಂದಿಗೆ ಜಾಲಿ ಗಿಡ ಅಂದ್ರೆ ಸಹಿತ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಮೆಟ್ಟಿಗೆ ಹಚ್ಚೇ ಬಿಟ್ಟಾರ. ಅದು ಮುಳ್ಳು, ಅದಕ್ಕೇನು ಮಾಡೋದಂತ. ಮುಳ್ಳು ಎಲ್ಲಿರ್ತಾವೆ ಗಿಡಗಳಾಗ ನಿಮ್ಗೆ ಗೊತ್ತೈತನ? ಮುಳ್ಳ ತೆಳಗಿನ ಮಗಲಿರ್ತಾವು, ಮ್ಯಾಗ ಹೋದಂಗೆ ಅವಕ್ಕೂ ಮುಳ್ಳು ಇರಂಗಿಲ್ಲ. ಅವು ಗೊತ್ತೈತೆ ಕೆಳಗೆ ಬದ್ಮಾಸರದಾರ, ಎಲ್ಲರ ಕೈ ಹೆಚ್ಚಿಗಿಚ್ಚಾರಂತ ಕೆಳಗೆ ಅಟ್ಟ ಮುಳ್ಳು ತಯಾರು ಮಾಡ್ತೈತದು. ಮ್ಯಾಗ ಹೋದಂಗೆ ಮುಳ್ಳು ಇರಂಗಿಲ್ಲ. ಜಾಲಿ ಗಿಡಕ್ಕೆ ನೋಡ್ರಿ, ನೀವು ದಿಟ್ಟಿಸ್ ನೋಡ್ರಿ ಯಾವಾಗಾರ ಜಾಲಿ ಗಿಡಗಳನ್ನ. ಆ ಜಾಲಿ ಗಿಡ ತಪ್ಪಲ ಮಾಡ್ತೈತಿ. ಎಲ್ಲ ಹಕ್ಕಿಗಳು ಗೂಡು ಕಟ್ಟೋದು ಜಾಲಿ ಗಿಡದಾಗ. ಯಾವಕ್ಕ ತತ್ತಿ ಹಾಕಿ ಮರಿ ಮಾಡ್ಬೇಕಂತ ಇಚ್ಛಾ ಆಕೈತಲ್ಲ, ಅವು ಜಾಲಿ ಗಿಡದಾಗ ಗೂಡು ಕಟ್ತಾವ. ಯಾಕಂತ ಕೇಳ್ರಿ, ತೊಗಟಿ ಐತಲ್ಲ ಅದರದು ಭಾಳ ರಫ್. ಅದು ತೊಗಟಿ ಭಾಳ ಬಿರ್ಸಿರ್ತೈತಿ, ತಗ್ಗದಿನ್ನಿ ಇರ್ತೈತಿ. ಹಾವ ಹೊಂಟು ಅಂತಂದ್ರೆ ಅದ್ರ ಮೈ ಹರಿತೈತವೆ. ಮತ್ತು ತತ್ತಿ, ಈ ಪಕ್ಷಿಗಳು ತತ್ತಿಗೆ ಶತ್ರು ಯಾರು ಅಂದ್ರೆ ಹಾವುಗಳು. ಹಾವು ಎಲ್ಲರ ಚಲೋ ಗಿಡ ಇದ್ರು ಹೋಗಿ ಆ ತತ್ತಿ ತಿಂದು ಬಿಡ್ತಾವ. ನಮ್ಮ ತತ್ತಿ ಸುರಕ್ಷಿತ ಉಳಿಬೇಕು, ಮಕ್ಕಳು ಆಗ್ಬೇಕಂತ ಜಾಲಿ ಗಿಡದಾಗ ಗೂಡು ಕಟ್ಟಿ ತತ್ತಿ ಹಾಕಿ ಮರಿ ಆಗುತ್ತಾನ ಅಲ್ಲೇ ಇರ್ತಾವ ಹಕ್ಕಿಗಳು. ಅಂಥದ್ದು ಜಾಲಿ. ನಮ್ಗೆ ಆ ಜಾಲಿ ಪ್ರಯೋಗ ಭಾಳ ಅದಾವ. ನಿಮಗೇನು ಹೇಳಿ ನಾನು, ಆ ಜಾಲಿ ಕಾಯಿ ಅಂತ ಏನಿರ್ತಾವಲ್ಲ, ಆ ಜಾಲಿ ಕಾಯಿ ಬೀಜ ಆಗೋಕ್ಕಿಂತ ಮುಂಚೆ ಒಂದು ಅರ್ಧ ಕಿಲೋ ಜಾಲಿಕಾಯಿ ದಿನ ನಿಮ್ಮ ಹಿಂಡು ದನಕ್ಕೆ, ಎಮ್ಮೆರ ಇರಲಿ ಆಕಳ ಇರಲಿ, ತಿನ್ನಕ್ಕೆ ಹಾಕಿ ಒಂದು 8-10 ದಿವ್ಸ ಹಾಕ್ಬೇಕಿದ್. ನಂಬರ್ 1 ಹಾಲು ಕೊಡಕ್ಕೆ ಶುರು ಮಾಡ್ತಾವೆ. ಹಾಲು ಹೆಚ್ಚಾಕೈತೆ ದನ. ಒಂದು ವೇಳೆ ಇಲ್ರಿ ನಮಗೀಗ ಅವು ಹಸಿಕಾಯಿ ಸಿಗೋದಿಲ್ಲ, ಒಣಕಾಯಿ ತೊಗೊಂಡು ಬರ್ರಿ, ಕುಟ್ಟಿ ಪುಡಿ ಮಾಡಿರಿ. ಪುಡಿ ಮಾಡಿಸಿ ಡಬ್ಬ್ಯಾಗ ಹಾಕಿಡ್ರಿ. ಮುಂಜಾನೆ ಒಂದು 50 ಗ್ರಾಮ್, ಸಾಯಂಕಾಲ ಒಂದು 50 ಗ್ರಾಮ್ ಪಶು ಆಹಾರ ಏನು ಕೊಡ್ತೀರಿ ಅದ್ರೊಳಗೆ ಕೂಡಿಸಿ ತಿನ್ನಿಸ್ಬಿಡ್ರಿ. 8-10 ದಿನದಾಗ ಹಾಲು ಹೆಚ್ಚಾಕ. ನಿಮ್ಗೆ ಅದು ಆಗಲಿಲ್ಲ ಅಂದ್ರೆ ನಿಂಬೆಹಣ್ಣು ತಗೋರಿ. ಈ ಹೋಳಿಗೆಗೆ ಹೆಂಗೆ ಕಣಕ ನಡು ಹೂರ್ಣ ಇಟ್ಟು ಮ್ಯಾಗ ಕಣಕ ಸುತ್ತಿರಲ್ಲ, ಹಂಗೆ ನಿಂಬೆ ಹಣ್ಣಿಗೆ ಸುತ್ತ ಕಣಕ ಸುತ್ತರಿ. ಸುತ್ತಿ ಬೆಂಕಿಯಾಗ ಹಾಕಿ ಸುಡ್ರಿ. ಅದನ್ನ ಸುಟ್ಟದ್ದನ್ನು ತಿನ್ನಕ್ಕೆ ಕೊಡ್ರಿ ದನಗಳಿಗೆ. ಮುಂಜಾನೆ ಒಂದು, ಸಾಯಂಕಾಲ ಒಂದು. 8 ದಿನದಾಗ ನಿಮ್ಮ ದನಗಳ ಹಾಲು ಹೆಚ್ಚಾಕೈತಿ.
ಏನೇನು ಹೇಳ್ಬೇಕು ಇಂಥವು ನನ್ನ ಕಡೆ ಒಂದು 50 ಸೂತ್ರ ಅದಾವೆ. ಹಾಲು ಹೆಚ್ಚಾದ್ರೆ ಏನು ಮಾಡೋದು, ಇವು ಸೊಳ್ಳೆ ಆದ್ರೆ ಏನು ಮಾಡೋದು, ಹಿಂಗಾದ್ರೆ ಏನು ಮಾಡೋದು, ಹಂಗಾದ್ರೆ ಏನು ಮಾಡೋದು, ಎಲ್ಲ ರಗಡ. ನೀವು ಒಕ್ಕಲಿಗಾರ ಅದೇರೆ, ಒಕ್ಕಲಿಗಾರ ಲಕ್ಷಣ ಒಬ್ಬರ ಹತ್ರನೂ ಇಲ್ಲ. ಒಕ್ಕಲಿಗೆ ಆದವಾಗ ಇವೆಲ್ಲ ಗೊತ್ತಿರ್ಬೇಕು. ನಾನು ನಿಮ್ಮಂಥ ಒಕ್ಕಲಿಗಾರ ಹತ್ರ ಕೇಳಿ ಕಲ್ಕೊಂಡ ಶಾಣೆ ಆಗಿನ. ನಾವು ಒಕ್ಕಲಿಗಾರ ಇವನ್ನೆಲ್ಲ ಮಾಡ್ಬೇಕು. ಹೊಸ 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 ಅಲ್ಲಿ ಇವೆಲ್ಲ ಹಳಿವು ಇವನ್ ತಿಳ್ಕೊಬೇಕು. ತಿಳ್ಕೊಂಡು ರೈತರು ತಮ್ಮ ಇದನ್ನು ಹೆಚ್ಚು ಮಾಡ್ಕೋಬೇಕಪ್ಪ, ಉತ್ಪನ್ನ ಹೆಚ್ಚು ಮಾಡ್ಕೋಬೇಕು. ನಮ್ಮ ಮಠದಾಗ ಆಳಿಂಬಿ ಕೃಷಿ ಮಾಡ್ತೀನಿ. ಗಿಡದ ನೆಳ್ಳಾಗ ಸಹಿತ ಅಕ್ಕವು, ಅದಕ್ಕೆ ಒಂದು ಜರ ಶೆಡ್ನೆಟ್ ಕಡ್ದು ಮತ್ತೆ ಯಾವಾರ ಹಕ್ಕಿ ಪಕ್ಕಿ ಬಂದು ಎಲ್ಲ ತಿಂದು ಹೋಗ್ಬಾರ್ದು ಅಂತ. 25 ಡಿಗ್ರಿ ಟೆಂಪ್ರೇಚರ್ ಇತ್ತು ಅಂತಂದ್ರೆ ಯಾವುದೋ ಸೋಯಾಬೀನ್ ಹೊಟ್ಟಿರೋಲ್ದಕ್ಕ, ಗೋಧಿ ಹೊಟ್ಟಿರೋಲ್ದಕ್ಕ ಒಂದು ಜರ ಕಳ ಕುದಿ ನೀರಾಗ ಹಾಕಿ ತೆಗೆದ ಅದ್ರೊಳಗೆ ಆಳಿಂಬಿ ಕಲ್ಚರ್ ಹಾಕಿ ಕಟ್ಟಿಟ್ಬಿಡ್ರಿ ಪ್ಲಾಸ್ಟಿಕ್. ಇದ್ರೊಳಗೆ ಸುಮ್ಮನೆ ನೀರು ಸಿಂಪಡಿಸೋದು ಯಾವಾಗ ಒಂದು 10 ನಿಮಿಷದ ಕೆಲಸ ದಿವ್ಸಕ್ಕೆ ನಿಮಗೆ ತಿಂಗಳಿಗೆ ಎಷ್ಟೋ ₹1000 ಇನ್ಕಮ್ ಕೊಡ್ತೇನೆ. ನಾ ಈಗ ಜೇನು ಹುಳ ತಂದಿಟ್ಟೀನಿ, ಪೆಟ್ಟಿಗೆ ತಂದಿಟ್ಟೀನಿ. ಜೇನು ಹುಳದ ಕೃಷಿ ಶುರುವಾಗ್ತದೆ. ತಾನು ಆ ಜೇನು ಹುಳ ಎಲ್ಲಿದ್ದಲ್ಲಿಂದ ಹೋಗಿ ತಿಂದು ಬಂದು ಇಲ್ಲಿ ಇಡ್ತಾವೆ. ರೇಷ್ಮೆ ಕೃಷಿ ಮಾಡ್ತೀರಿ, ಮತ್ತೇನೇನೋ ಮಾಡ್ತೀರಿ. ಎಷ್ಟು ನಮೂನೆ ಮಾಡಕ್ಕೆ ಬರ್ತೈತಿ ಅಂತಂದ್ರೆ ನಿಮ್ಗೆ ಹೇಳಿದಷ್ಟು ಕಡಿಮೆ. ಸಮಗ್ರ ಕೃಷಿ ಮಾಡ್ಬೇಕು ರೈತ. ಬರೀ ಒಂದಕ್ಕೆ ನಂದು ಈ ವರ್ಷ 50,000 ಐತಲ್ಲ ಉತ್ಪನ್ನ, ನಮ್ಮ ಮುಂದಿನ ವರ್ಷ 1 ಲಕ್ಷ ಮಾಡ್ಬೇಕಂತ ಮೊದಲು ಗುರಿ ಇಟ್ಕೋಬೇಕು. ಇಟ್ಕೊಂಡು ಅದ್ರ ಸಲುವಾಗಿ ಮತ್ತೆ ಏನೇನು ಮಾಡೋದು, ನನಗೆ ಎಷ್ಟು ಟೈಮ್ ಖಾಲಿ ಇರ್ತೈತಿ. ಟೈಮ್ ಏನು ರಗಡ್ ಖಾಲಿ ಇರ್ತೈತಿ ನಿಮ್ಮ ಹತ್ರ. ದಿನ 2 ಹೊತ್ತು ಬಸ್ ಸ್ಟ್ಯಾಂಡಿಗೆ ಹೋಗತ್ತೀರ, ವೇಳೆ ಇರತ್ತೈತಲ್ಲ ಅಲ್ಲಿ. ಯಾಕಂದ್ರೆ ಇಡೀ ವಿಶ್ವ ಚಿಂತನಾ ಕಾರ್ಯಕ್ರಮ ಇರ್ತೈತೆ. ಮತ್ತು ಇವನ್ನ ಯಾವ ಈಗ ಒಬ್ಬ ಅಮೇರಿಕಾದ ಅಧ್ಯಕ್ಷದ ಟ್ರಂಪಣ್ಣ, ಟ್ರಂಪಣ್ಣನ ಹಿಡ್ಕೊಂಡು ನಮ್ಮ ಊರನ್ನ ಅಣ್ಕೊಳ್ತನೂ ಬರ್ಬೇಕಲ್ಲ ದಿನ. ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇದೇನು ಸಣ್ಣ ಚಿಂತನೆ ಏನು? ನಿಮ್ಮನ್ನ ಯಾವ ದೊಡ್ಡ ತೆಗ್ನ್ಯಾಗ ಹಾಕಿ ಮುಚ್ಚಿ ಮ್ಯಾಗ ಬೆಂಕಿ ಹಚ್ಚಿದ್ರು ಸಹಿತ ಸಿಟ್ಟು ಹೋಗಿರ್ಬಾರ್ದು. ಅದಕ್ಕೂ ಚಪ್ಪಾಳಿ ಹೊಡೆದ್ರಪ್ಪ. ಅಲ್ರು ಇದನ್ನ ಬಿಡ್ರಿ, ನಿಮ್ಮ ಹೊಲ್ದಾಗ ದುಡೀರಿ 2-3 ತಾಸು 2-3 ತಾಸು ಹೊಲ್ದಾಗ ದುಡೀರಿ. ನೋಡ್ರಿ ಹೊಲ ಹೆಂಗೆ ಕುಲು ನಗಾಕ್ ಶುರು ಆಗ್ತೈತೆ. ಮೊನ್ನೆ ಒಬ್ಬರು ಬಂದಿದ್ರ, ನಾವು ಆ AI ಸಿಸ್ಟಮ್ ನೋಡಿ ಬಂದೀವ್ರಿ ಅಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಲಕ್ಕೆ ಭಾಳ ಚಲೋ ಅಂತ್ರಿ ಅಂದ್ರು. ಅವು ಯಾರ ಮನ್ಯಾಗ ಎಲ್ಲರೂ ಸತ್ತಾರಲ್ಲ ಅವ್ರಿಗೆ ಹೇಗಿರ್ತೈತಿ ಅಂತ ಹೇಳಿದ್ನಿ ನಾನು. ಯಾಕಂತಂದ್ರೆ ಅವ್ರ ಮನ್ಯಾಗ ಯಾರು ಇಲ್ಲಿ ಹೋಗೋರು ಬರೋರು, ಅದು ಮಷಿನ್ ನೋಡ್ತೈತಿ, ಹೇಳ್ತೈತಿ ಈಗ ನೀರು ಬಿಡ್ರಿ ಒಣಗೈತಿ. ಯಾಕಂದ್ರೆ ಸೆನ್ಸಾರ್ ಬಿಟ್ಟಿರ್ತಾರ ನೆಲದಾಗ, ಆಮ್ಯಾಗ ಮ್ಯಾಗ ಒಂದು ಮಷಿನ್ ಕೂಡಿಸಿರ್ತಾರ, ಅದು ಹೇಳ್ತೈತಿ ಹಿಂಗಂತ. ಯಾರ ಮನ್ಯಾಗ ಒಕ್ಕಲಿಗರ ಜೀವಂತ ಅದಾರಲ್ಲ ಅವ್ರಿಗೇನು ಹತ್ತಂಗಿಲ್ಲ. ಅದು ಮತ್ತು ಜೀವಂತ ಇರಬಾರ್ದು ಅಷ್ಟ ಅಲ್ಲ, ದಿನ ಹೊಲಕ್ಕೆ ಹೋಗ್ತಿರ್ಬೇಕು. ಹೋದ್ರಂದ್ರೆ ಬೆಳೆ ಗೂಡು ಮಾತಾಡಕ್ಕೆ ಕಲಿಬೇಕು, ಮಣ್ಣಿನ ಗೂಡು ಮಾತಾಡಕ್ಕೆ ಕಲಿಬೇಕು. ಅದು ನೋಡಿದ್ರಂತಂದ್ರೆ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತಂದ್ರೆ ನಿಮ್ಮ ತಲೆ ಸತ್ತಂತ ತಿಳ್ಕೊಳ್ಳೋದು. ಈಗ ನೋಡ್ರಲ್ಲ, ಮೊಬೈಲ್ ನಂಬರ್ ಯಾರಿಗೆ ಬಾಯ್ಪಾಟ್ ಅದಾವು? ಮೊದಲು ಇರಲಿಲ್ಲ, ಅವಾಗೆಲ್ಲ ಬಾಯ್ಪಾಟಿದ್ದು. ನಮಗೆ ಏನೂ ಇಲ್ಲ ಅಂದ್ರೆ ಒಂದು 100 ನಂಬರ್ ಬಾಯ್ಪಾಟಿದ್ದು. ಈಗ ನಮ್ಮ ನಂಬರ ನಮಗೆ ಬಾಯ್ಪಾಟಿಲ್ಲ. ಯಾಕೆ? ಆರ್ಟಿಫಿಷಿಯಲ್ ಬಂತಲ್ಲ, ಕೃತ್ರಿಮ. ದಯವಿಟ್ಟು ನೀವು ಬಳಸ್ಕೊಳ್ಳಿ, ನಾ ಬ್ಯಾಡ ಅನ್ನಂಗಿಲ್ಲ. ಅದು ಆದ್ರೆ ನಿಮ್ಮ ಬುದ್ಧಿಮತ್ತೆ ಹಾಳಾಗ್ಲಾರ್ದಂಗೆ ನೋಡ್ಕೊರಿ. ಇದನ್ನೆಲ್ಲ ನೀವು ಕಲಿಬೇಕು, ಇದ್ರ ಚಿಂತನ ಮಂಥನ ಆಗಬೇಕು ಅಂತ. ನೀನು ಅದು ಇನ್ನ 7-8 ಅದಾವ ಅವನ ಹತ್ರ. ಒಬ್ಬ ರೈತ ಅದಾವ, ತನ್ನ ಹೊಲಕ್ಕೆ ಮಾಡ್ಕೊಂಡು ನಾವು ಉದ್ಯೋಗ ಮಾಡ್ಬೇಕಂತ ಮಾಡಿದವಲ್ಲ, ತನ್ನ ಹೊಲದ ಸಲುವಾಗಿ ಮಾಡಿದ್ದು. ಇದನ್ನ ಯಾಕೆ ತೋರಿಸಿದೀವಿ ಅಂದ್ರೆ ನಿಮಗೂ ಯಾರಿಗಾರ ಪ್ರೇರಣೆ ಆಗಲಿ ಅಂತ. ನಿಮ್ಮ ಹೊಲದ ಸಲುವಾಗಿ ಮಾಡ್ಕೊರಿ, ನೀವೇನು ವ್ಯಾಪಾರ ಮಾಡಕ್ಕೆ ಹೋಗ್ಬೇಡ್ರಿ. ಯಾರ ಕೇಳಿದ್ರಂದ್ರೆ ಕೊಡ್ರಲ್ಲ, ಏನು ಗಂಟು ಹೋಗ್ತೈತಿ. ಹಂಗೆ ಕೊಡೋರು ಇದ್ರೆ ಹಂಗೆ ಕೊಡ್ರಿ. ಹಂಗೆ ಕೊಟ್ರೆ ಅಂದ್ರೆ ಒಯ್ದು ಚೆಲ್ತಾರೆ, ಅದಕ್ಕೊಂದಿಟ್ಟು ರೊಕ್ಕ ತೊಗೊಂಡು ಕೊಡ್ರಿ ಅಂದ್ರೆ ನಡೆಸ್ತಾರೆ. ಅದಕ್ಕೆ ರೈತರು ತಾವು ದಯವಿಟ್ಟು ಇದನ್ನೆಲ್ಲ ಮಾಡ್ಬೇಕಂತ ನಮ್ಮ ಅಜ್ಜ ಇದನ್ನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಾನ. ರೈತರನ್ನ ಕೂಡಿಸ್ಬೇಕು. ನಿಮ್ದೆಲ್ಲ ಪಾದಪೂಜೆ ಮಾಡಿದ್ರು, ಯಾರು ಮಾಡ್ತಾರೆ? ರೈತರು. ನೀವು ಅನ್ನದಾತರು. ದೇವ್ರ ನಂತರ ನಂಬರ್ ನಿಮ್ಮದ ಈಗ ಈ ಜಗತ್ತಿನಾಗ. ನಿಮ್ಮನ್ನು ಎಲ್ಲಿವರೆಗೆ ನಾವು ರೈತನನ್ನು ಆದರ ಭಾವದಿಂದ ಸಮ್ಮಾನದಿಂದ ಕಾಣೋದಿಲ್ಲ, ಅಲ್ಲಿ ತನಕ ಜಗತ್ತಿನ ಕಲ್ಯಾಣ ಆಗೋದಿಲ್ಲ, ಒಟ್ಟ ಆಗೋದಿಲ್ಲ.
ರೈತರಿಗೆ ಆ ಸ್ಥಾನಮಾನವನ್ನು ಕಲ್ಪಿಸೋದು ಇದು ಸಮಾಜದ ಜವಾಬ್ದಾರಿ. ಅದರ ಒಂದು ಭಾಗ ಅಂತ ತಿಳ್ಕೊಂಡು ನಮ್ಮ ಗುರುಗಳು ನಿಮ್ಮನ್ನೆಲ್ಲ ಇದೊಂದು ಹೊಸ ಪ್ರಯೋಗ. ರೈತರನ್ನ ಕೂಡಿಸಿ ಪಾದ ಪೂಜೆ ಮಾಡಿಸಿ ನಿಮ್ಮ ತಲೆ ಮ್ಯಾಗ ಹೂವು ಹಾಕಿಸಿ ದೇವ್ರನ್ನ ಮಾಡಿದ್ರಿ. ದೇವ್ರ ತಾವು ಹಂಗ ಆಗಬೇಕು ಅಂತ, ತಮ್ಮ ಸಮಾನ ಸಮಾಜದೊಳಗೆ ಬೆಳಿಬೇಕು ಅಂತ ಮತ್ತಾರನ್ನೂ ಮಾಡಬಾರ್ದು. ತ್ಯಾಗ, ಕಠಿಣ ಪರಿಶ್ರಮ, ಸಂಯಮ ಮತ್ತು ಪರೋಪಕಾರದ ಜೀವಂತ ಮೂರ್ತಿ ಕೃಷಿಕ. ಆತನಿಗೆ ಅವನು ಸನ್ಮಾನ ಮಾಡಬೇಕು ಅಂತ ನಮ್ಮ ಅಮರೇಶ್ವರ ದೇವರು ನಿನ್ನೆ ಅವ್ವಾಗಳಿಗೆಲ್ಲ ಕರೆಸಿ ಉಡಿ ತುಂಬಿಸಿದ್ರು. ಆ ತಾಯಂದ್ರೆಲ್ಲ ಕಣ್ಣಾಗ ನೀರು ತಂದ್ರಂತ ಹಿರಿಯರೆಲ್ಲರೂ. ಯಪ್ಪ ನಮಗೆ 10 ವರ್ಷ ಆಗಿತ್ತು ಕರೆದಿದ್ದಿಲ್ಲ ತವ್ರ ಮನ್ಯಾಗ. ಕೆಲವು ಮಂದಿಗೆ ತವ್ರ ಮನ್ಯಾಗ ಅಣ್ತಂಬ್ರು ತೀರ್ಕೊಂಡು ಹೋಗಿದ್ರಂತಂದ್ರೆ ಹೊಳ್ಳಿ ಬರೋಕೆ ಜಾಗನ ಇರಂಗಿಲ್ಲ. ಅಂಥ ವೇಳೆದಾಗ ಇಂಥ ಸಂದರ್ಭದೊಳಗೆ ಅಣ್ತಂಬ್ರಿಗೆ ಹೇಳಿಸಿ ಅವ್ರನ್ನ ಕರೆಸಿದ್ರೆ ಅವುಗಳಿಗೆ ಎಷ್ಟು ಸಂತೋಷ ಆಗಬೇಡ. ತವ್ರ ಮನೆ ಅಂತಂದ್ರೆ ಅದಕ್ಕಿಂತ ದೊಡ್ಡದು ಏನೂ ಇರಂಗಿಲ್ಲ. ಆಕಿ ಮುದಿಕಾಯಿ ಕುಣಿಗೆ ಹೋಗಾಗ ಸಹಿತ ತವ್ರ ಮನೆಯಾಗ ಏನು ಪ್ರೇಮ್ ಇರ್ತೈತೆ ಅಷ್ಟು ಪ್ರೇಮ್ ಎದ್ರ ಮ್ಯಾಗೂ ಇರಂಗಿಲ್ಲ. ಒಂದು ಅಂಥ ಅವುಗಳನ್ನ ಕರೆಸಿ ಅವ್ರು ಉಡಿ ತುಂಬಿಸಿ ಅವ್ರಿಗೆ ಉಡುಗೊರೆ ಕೊಟ್ಟು ಗುರುಗಳು ನಾವು ಧನ್ಯ ಆದೀವಿ ಅಂತಂದು. ಯಾಕಂದ್ರೆ ಸಮಾಜ ಆ ತಾಯಿ ಸನ್ಮಾನ ಮಾಡಬೇಕು. ನಮ್ಮೂರಾಗ ನಮ್ಗೆ ಇದ್ದದ್ದನ್ನೆಲ್ಲ ಬಿಟ್ಟು ಹೋಗ್ಯಾರ ಅವ್ರು. ನಮ್ಗೆ ಈ ಊರಾಗೆಲ್ಲ ಬಿಟ್ಟು ಹೋಗ್ಯಾರ ಅವ್ರು. ಹೋಗಿ ಮತ್ತೊಂದು ಮನೆ ಬೆಳಗಾಕತ್ಯಾರ. ಆ ತಾಯಿ ಕೀರ್ತಿ, ಆ ತಾಯಿ ತ್ಯಾಗ ಏನು ಸಾಣದಲ್ಲ. 20 ವರ್ಷದಕ್ಕಾಗಿಂದ ಇದನ್ನೆಲ್ಲ ಬಿಟ್ಟು ಮತ್ತೊಂದು ಮನೆಗೆ ನಂದಂತ ಅಪ್ಕೊಳ್ಳೋದು ಇದೇನು ಸಾಮಾನ್ಯ ಕೆಲಸ ಅಲ್ಲ. ಅಂಥ ತ್ಯಾಗ ಐತಕ್ಕೆ. ಅವ್ರನ್ನ ಗೌರವಿಸ್ಬೇಕು. ಹೆಣ್ಣು ಮಕ್ಕಳನ್ನ ಪ್ರತಿ ವರ್ಷ ಕರೆಸಿ ಗೌರವಿಸ್ಬೇಕು. ಅಪ್ಪಗಳು ದೊಡ್ಡ ಕೆಲಸ ಮಾಡಿದರು. ಎರಡನೇದ್ದು ರೈತರ ಸನ್ಮಾನ ಮಾಡಿದರು. ಈಗಾಗಲೇ ನನಗೆ ಹೇಳಿದರು, ನಾಳೆ ಮಕ್ಕಳು ತಮ್ಮ ತಂದೆ ತಾಯಿ ಪಾದ ಪೂಜೆ ಮಾಡೋರು ಅದಾರ. ಮಕ್ಕಳದಾರಲ್ಲ ಅವ್ರ ಅಪ್ಪ ಅವನ ಪಾದ ಪೂಜೆ ಮಾಡೋರು ಅದಾರ. ಭಾಳ ದೊಡ್ಡ ಕೆಲಸ ಅದು. ನಮ್ಮ ಮೊನ್ನೊಂದು ಊರಾಗ ಮಾಡಿಸಿದ್ದೆ. ತರುಣ ಯುವಕರು ಏನದಾರ ಅವರು ಮುದುಕರು ಪಾದ ಪೂಜೆ ಮಾಡಿದರು. ಮಾಡಿದ ಕೂಡಲೇ ಪಾದ ಪೂಜಾಕ್ಕೆ ನಾ ಹೋಗಿದ್ದೆ. ಭಾಳ ಭಾವಪೂರ್ಣ ಸಮಾರಂಭ ಅದು. ಭಾಳ ಚಂದಾಗಿ ತಂದೆ ತಾಯಿಗಳ ಬಗ್ಗೆ ಮೈಕ್ನಾಗ ಹೇಳಾಕತ್ತಿದ್ರು, ಇವ್ರು ಕೇಳಾಕತ್ತಿದ್ರು. ಎಲ್ಲ ಮುಗೀತು. ಪಾದ ಪೂಜೆ ಮಾಡಿ ಆದ ನಂತರ ತಂದೆ ತಾಯಿಗಳಿಂದ ಆಶೀರ್ವಾದ ಮಾಡಿಸಿದ್ರು, ಮಕ್ಕಳಿಂದ ಪ್ರತಿಜ್ಞೆ ಮಾಡಿಸಿದ್ರು. ನಮ್ಮ ತಂದೆ ತಾಯಿಗಳನ್ನು ನಾವು ಬಹಳ ಗೌರವದಿಂದ ಸನ್ಮಾನದಿಂದ ಕಾಣ್ತೀವಿ. ನಮ್ಮ ತಂದೆ ತಾಯಿಗಳನ್ನು ನಾವು ದೂರ ಇಡುವುದಿಲ್ಲ, ನಮ್ಮ ಸಮೀಪದಾಗ ಇಟ್ಕೋತೀವಿ ಅಂತ ಅವ್ರ ಕಡೆಯಿಂದ ಪ್ರತಿಜ್ಞೆ ಮಾಡಿಸಿದ್ದೀವಿ. ಆಮ್ಯಾಗ ತಂದೆ ತಾಯಿ ಕಣ್ಣಾಗ ನೀರು ಬರಂಗೆ ನಾವು ಒಟ್ಟ ವರ್ತನೆ ಮಾಡೋದಿಲ್ಲ ಅಂತ ಮಕ್ಕಳು ಪ್ರತಿಜ್ಞೆ ಮಾಡಿದ ಕೂಡಲೇ ತಂದೆ ತಾಯಿ ಮುದುಕ ಗಳ ಅಳ್ತಿದ್ರು. ಕಾರ್ಯಕ್ರಮ ಮುಗೀತು. ಮುಗಿದ ಕೂಡಲೇ ಒಂದು 3-4 ಮುದುಕರು ಬಂದು ನನ್ನ ಹತ್ರ, ಗುರುಗಳ ಮುಂದಿನ ಪಾದ ಪೂಜೆ ಯಾವಾಗ ತಂದ್ರು ಅವರು. ಯಾಕಪ್ಪ ತಂದೆ, ನಮ್ಮ ಹುಡುಗರು ಈಗ 2 ವರ್ಷ ಹೊರಗೆ ಇಟ್ಟಿದ್ರಿ, ನೀವು ಪಾದ ಪೂಜೆ ಇಡ್ತೀರಿ ಅಂತ ಗೊತ್ತಾಗಿಂದ ಕರ್ಕೊಂಡು ಬಂದಾರ್ರಿ ಮನೆಗೆ. ನೀವು ಮ್ಯಾಲಿನ ಮ್ಯಾಲೆ ಮಾಡಿದ್ರಿ ಅಂದ್ರೆ ನಮ್ಮನ್ನು ಮನ್ಯಾಗ ಇಟ್ಕೋತಾರ್ರಿ ಅಂತಂದ್ರು ಅವರು. ನಾವು ಕಾರ್ಯಕ್ರಮ ಮಾಡಿದ್ದೆ ಎಷ್ಟಪ್ಪ, 1 ತಾಸಿನ ಕಾರ್ಯಕ್ರಮ ಸಂಬಂಧಗಳನ್ನು ಜೋಡಿಸ್ತು. ಮತ್ತು ಹೊಳ್ಳಿ ಆ ಮುಂದೆ ಆಕಿನ ಮಕ್ಕಳು ಬಂದರು. ಅವ್ರಂದ್ರು, ಅಜ್ಜವ್ರ ನಾವು ದೊಡ್ಡ ತಪ್ಪು ಮಾಡೀವ್ರಿ, ನಮ್ಮಿಂದ ಪಾಪ ಆಗೈತ್ರಿ. ಇನ್ನು ಮುಂದೆ ನಮ್ಮ ಹಿರಿಯರು ನಾವು ಹೊರಗಿಡಂಗಿಲ್ಲ ರೀ, ನಮ್ಮ ಮನ್ಯಾಗ ಇಟ್ಕೊಳ್ರಿ, ನಮ್ಗೇನು ತ್ರಾಸ ಆಕೈತೆ ಆಗಲ್ರಿ ಅಂತ ಗಂಡ ಹೆಂಡತಿ ಬಂದು ಹೇಳಿ ಹಾಕಿ. ಅದೊಂದು ಸಣ್ಣ ಕಾರ್ಯಕ್ರಮ ಅಂತ ಅನಿಸ್ಬೋದು, ಆದ್ರೆ ಅದರ ಪರಿಣಾಮ ಬಹಳ ದೊಡ್ಡ. ಅದನ್ನು ಗುರುಗಳು ನಾಳೆಗೆ ಮಾಡ್ತಾರೆ, ನಾಳೆಗೆ ಮಾಡಾಕತ್ತಾರೆ. ಇಂಥವೇನ್ರ ಹೊಸ ಮಾಡೋದಿತ್ತು ಇವ್ರನ್ನ ಕೇಳಿ ಕಲ್ಕೋಬೇಕು. ಅದಕ್ಕೆ ಗುರುಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೀವಿ. ಇಂಥ ಸಂದರ್ಭದೊಳಗೆ ನಮ್ಮ ಈಶ್ವರಪ್ಪನವ್ರು ಬಂದಾರ. ಸಾಂಸ್ಕೃತಿಕ ಜಗತ್ತಿನೊಳಗೆ ಒಬ್ಬ ಆದರ್ಶ ಪುರುಷ, ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಅಂಗ ಪ್ರತ್ಯಂಗಗಳನ್ನೆಲ್ಲ ಅಳವಡಿಸ್ಕೊಂಡಂಥ ಮನುಷ್ಯ.
ಭಾರತೀಯ ಸಂಸ್ಕೃತಿಯನ್ನು ತಮ್ಮ ಮನೆಯೊಳಗೆ ಪೂರ್ತಿಯಾಗಿ ಇಟ್ಕೊಂಡಂಥ ಮನುಷ್ಯ. ಆಮ್ಯಾಗ ಯಾವುದನ್ನು ಹಾಳಾಗಿ ಕೊಡಬಾರ್ದು. ನಂದು ಹಾಳಾದ್ರೆ ರಾಜಕೀಯ ಜೀವನ ಹಾಳಾಗಲಿ, ಆದ್ರೆ ನನ್ನ ಸಾಂಸ್ಕೃತಿಕ ಜೀವನ ಸಮೃದ್ಧ ಆಗಬೇಕು ಅಂತ ತಿಳ್ಕೊಂಡು ಈ ಮನುಷ್ಯ ಮೊನ್ನೊಂದು ದೊಡ್ಡ ಸಂಘಟನೆ ಕಟ್ಟಿದ್ರು, ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಸಂಘಟನೆ. ಅದ್ರ ಕೆಲಸ ಏನು ಗೊತ್ತೈತೆ ಅಂದು, ಮಂದಿರಗಳನ್ನು ಸುಧಾರಿಸಬೇಕು, ಮಂದಿರದಲ್ಲಿರುವಂಥ ಪೂಜಾರಿಗಳಿಗೆ ತರಬೇತಿ ಕೊಡ್ಬೇಕು, ಚಂದಾಗ ಸ್ವಚ್ಛತೆ ಹೆಂಗೆ ಕಾಪಾಡೋದು, ಮಂತ್ರಗಳನ್ನು ಹೆಂಗೆ ಹೇಳೋದು, ದೇವರಿಗೆ ಪ್ರಾರ್ಥನಾ ಹೆಂಗೆ ಮಾಡಿಸೋದು, ಇದನ್ನು ಕುರಿತು ಅವ್ರಿಗೆ. ಆಮ್ಯಾಗ ಆ ಮಂದಿರದೊಳಗೆ 4 ಮಕ್ಕಳನ್ನು ಕರೆಸಿ ಸಂಸ್ಕಾರ ಕೇಂದ್ರಗಳನ್ನು ಹೆಂಗೆ ತಯಾರು ಮಾಡಿಸ್ಬೇಕು, ಆರಂಭ ಮಾಡಿಸ್ಬೇಕು, ಇಂಥ ಟ್ರೈನಿಂಗ್ ಕೊಡಬೇಕು. ಆಮ್ಯಾಗ ಊರುಗಳೊಳಗೆ ನಮ್ಮ ಗುರುಗಳದಾರ ಇಲ್ಲೆಲ್ಲ ಒಬ್ಬೊಬ್ಬರಿಗೆ ಬರೀ ಗುಡಿಸ್ಲ ಹಾಕ್ಕೊಂಡದಾರೆ, ಆದ್ರೆ ಅವ್ರು ಶ್ರೀಮಂತರು. ಆದ್ರೆ ಈ ಮನುಷ್ಯಾಗ ಅದನ್ನು ನೋಡಕ್ಕೆ ಆಗಲಿಲ್ಲ. ನಮ್ಮ ಸ್ವಾಮಿಗಳು ಏನೂ ಬೇಡ ಅಂತ ಮನೆ ಮಠ ಬಿಟ್ಟು ಬಂದವರು, ದೊಡ್ಡ ದೊಡ್ಡ ಮನೆಗಳನ್ನ ತೊರೆದು ಬಂದವರು ಈ ಗುಡಿಸಲ್ದಾಗ ಇರ್ತಾರಲ್ರಿ. ಮತ್ತು ಹಾಗಾದ್ರೆ ನಮ್ಮಂಥವ್ರ ಬದುಕೇನು ಮಾಡೋದು? ನಾವು ಅಂಥ ಸ್ವಾಮಿಗಳಿಗೆ ಆಶ್ರಯ ಸ್ಥಾನಗಳನ್ನು ಚೆನ್ನಾಗಿ ಬಲಶಾಲಿಯಾಗಿ ಮಾಡಿಕೊಡ್ಬೇಕು. ಅವ್ರ ಸಂಘಟನೆ ಕೆಲಸ ಅಂಥ ಕೆಲಸ ಮಾಡ್ಬೇಕು ನಾವು. ಆಮೇಲೆ ನಮ್ಮ ಹಬ್ಬ ಹರಿದಿನಗಳು ಕೆಡಲಾರ್ದಂಗೆ ಕಾಪಾಡಬೇಕು. ದೇಶದಲ್ಲಿ ಯುವಕರಲ್ಲಿ ಸ್ವಾಭಿಮಾನ ತುಂಬಬೇಕು, ಧರ್ಮ ಜಾಗೃತಿಯನ್ನು ಮೂಡಿಸ್ಬೇಕು. ಯಾರು ಧರ್ಮಾಂತರ ಮಾಡಬಾರ್ದು. ನಮ್ಮಲ್ಲಿದ್ದವ್ರು ಇನ್ನೊಬ್ಬರನ್ನ ನೋಡಿದ್ರೆ ಅವ್ರಿಗೆ ಅನ್ನಿಸ್ಬೇಕು ನಾವು ಇವ್ರ ಧರ್ಮಕ್ಕೆ ಹೋಗ್ಬೇಕು ಅಂತ. ಈ ಮನುಷ್ಯ ತಮ್ಮ ರಾಜಕೀಯದಲ್ಲಿ ಇದ್ದುಕೊಂಡು ಸಹಿತ, ರಾಜಕೀಯ ಜೀವನದಲ್ಲಿ ಏರುಪೇರುಗಳು ಬಂದರೂ ಸಹಿತ ನಾ ಎದಕ್ಕೂ ಅಂಜೋ ಮಗ ಅಲ್ಲ, ಆದ್ರೆ ನನ್ನ ಧರ್ಮನ ಬಿಡಾವಲ್ಲ, ನನ್ನ ಸಂಸ್ಕೃತಿಯನ್ನು ನಾ ಬಿಡಾವಲ್ಲ ಅಂತ ಎಲ್ಲ ಪೂಜ್ಯರ ಸಮ್ಮುಖದೊಳಗೆ ಸಂಘಟನೆ ಕಟ್ಟಿ. ರಾಜಕೀಯ ಇವತ್ತೇನು ಇದು ಆಗಿರ್ತೈತಿ, ನಾಳೆಗೆ ಮತ್ತೆ ಇದಕ್ಕಿಂತ ಮ್ಯಾಲೆ ಇರ್ತೈತೆ, ಅವ್ರು ಬರ್ತೈತಿ. ಆಮೇಲೆ ಯಾರೇ ಪೂಜ್ಯರ ಮನೆಗೆ ಹೋಗಲ್ರಿ, ಯಾರನ್ನೂ ಖಾಲಿ ಕೈಯಿಂದ ಕಳಿಸು. ಎಣಿಸ್ ಯಾರಿಗೆ ಕೊಟ್ಟಿಲ್ಲ ಇವತ್ತಿನ ತನ. ಏನು ಮೊದಲು ನಮ್ಮ ಹಿರಿಯರು ಹಿಂಗೆ ಎತ್ತೋದು ಹಿಂಗೆ ಉಡಿಗೆ ಹಾಕೋದು ಅಂತಿದ್ರಲ್ಲ, ಅಂಥ ಸ್ವಭಾವದ ಮನುಷ್ಯ. ನಮ್ಮ ಅಂಬರೀಶ್ವರ ದೇವ್ರ ಮ್ಯಾಗ ಅವ್ರದ್ದು ಬಹಳ ಶ್ರದ್ಧೆ, ಎಲ್ಲ ಪೂಜ್ಯರ ಮ್ಯಾಗ ಇರ್ತೈತಿ. ಇವ್ರು ಒಬ್ಬರೇ ಅಂತಲ್ಲ, ಇವತ್ತು ಅವ್ರು ಕರ್ದಾರಂತ ಇವ್ರ ಹೆಸರು ಹೇಳಕತ್ತೀನಿ ಅಷ್ಟ. ಹೌದಲ್ರಿ ಅಜ್ಜರ್? ಯಾರು ಬೇಕಾದ ಸ್ವಾಮಿಗಳು, ಉಡುಪಿ ಮಠದ ಸ್ವಾಮಿಗಳು ಬಂದರು ಅವ್ರು ಅದೇ ರೀತಿನೇ ನೋಡ್ಕೋತಾರೆ. ಪಂಚಪೀಠದವ್ರು ಬಂದರೂ ಸಹಿತ ಅದೇ ರೀತಿ ಮನೆಯೊಳಗೆ ಪೂಜಾ ಮಾಡ್ತಾರೆ. ಬಸವ ತತ್ವಾನುಯಾಯಿಗಳು ಬಂದರೂ ಅದೇ ರೀತಿ ನಡ್ಕೊತಾರೆ. ಯಾರು ಬಂದ್ರೂ ಸಹಿತ ಅಂಥ ಒಬ್ಬ ಸುಸಂಸ್ಕೃತ ಮನುಷ್ಯನ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅಜ್ಜವರು ಕರೆಸಿದ್ರು. ಅವರು ಏನೇ ಮಾತಾಡಿದ್ರು ತಮ್ಮ ಆಚರಣೆ ಒಳಗೆ ಇದ್ದದ್ದನ್ನು, ನೈತಿಕ ಅಧಿಕಾರ ಹೊಂದಿದ್ದನ್ನು ಮತ್ತೊಬ್ಬರ ಎದುರಿಗೆ ಇಡ್ಲಿಕ್ಕೆ ಅವ್ರು ಯಾವಾಗಲೂ ಹಿಂದೆ ಸರಿಯೋರಲ್ಲ ಅಂಥವ್ರು. ನಮ್ಮ ಶೀತಲ್ನೂ ಅದಾರ ಇಲ್ಲಿ, ಪಾಟೀಲ್ ಅವರು. ಆಮೇಲೆ ಎಲ್ಲ ಪೂಜ್ಯರದಾರ, ನಮ್ಮನ್ನೆಲ್ಲ ಕರೆಸಿದ್ರು, ದರ್ಶನ ಮಾಡಿಸಿದ್ರು. ಎಲ್ಲರಿಗಿಂತ ದೊಡ್ಡದಂದ್ರೆ ಅನ್ನದೇವರು ಅಂತೇನದಾರಲ್ಲ, ಅನ್ಯ ದೇವರಿಗಿಂತ ಅನ್ನದೇವರು ಶ್ರೇಷ್ಠ ಅಂತ. ಆ ಅನ್ನದೇವರ ದರ್ಶನ ಎಲ್ಲನೂ ಗುರುಗಳು ಮಾಡಿಸಿದ್ರು. ಆದ್ದರಿಂದ ಗುರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾ ಬಹಳತ್ತು ಮಾತಾಡಿದೆ. ನಮಸ್ಕಾರ. ನಮ್ಮ SP ಅದಾನ ಇವ ಭೀಮಾಶಂಕರನ್, ಇವ ಹಳ್ಳ್ಯಾನ ಹುಡುಗ. ಮತ್ತು ನಿಮ್ಗೆ ಹೇಳ್ತೀನಿ, ಸಿಂದಗಿ ತಾಲೂಕು ನಾವು ಒಕ್ಕಲಿಗರ ಮನ್ಯಾಗ ಹುಟ್ಟಿದವ. ಇಂಥದ ಕುರಿ ಕಾದಾನವ ಒಂದು ಕಾಲಕ್ಕೆ ಸಣ್ಣವಿದ್ದಾಗ. ಆದ್ರೆ ತನ್ನ ಪರಿಶ್ರಮದಿಂದ, ಯಾವುದೇ ಹಿನ್ನೆಲೆ ಇಲ್ಲ ಅಂಥದ್ದು ಮನೆಯೊಳಗೆ. ಎಂಥ ದೊಡ್ಡ ಸಾಹೇಬ್ ಆಗಾಕೆ ಏನು ಭಾಳ ದೊಡ್ಡ, ಸುಮ್ಮನೆ ಏನೋ ಸಣ್ಣ ಪುಟ್ಟ ಹಿನ್ನೆಲೆ ಇರ್ಬೇಕು. ಹಿರಿಯರು ಏನರ ನೌಕರಿ ಮಾಡ್ತಿದ್ರು, ಅವರು ಅದ್ರಾಗ ಕಷ್ಟಪಟ್ಟು ಕಲ್ತು ನೌಕರಿ ಮಾಡ್ತಿದ್ರು ಹಿರಿಯರು. ಅವ ಅದ್ರಾಗ ಉಳಿಬಾರ್ದು, ಅದಕ್ಕಿಂತ ಒಂಚೂರ ಮುಂದಕ್ಕೆ ಬರ್ಬೇಕಂತ ತಿಳ್ಕೊಂಡು IPS ಮಾಡಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಅವ ಇದು ಆಗ್ಯಾನ. ಈಗೇನು SP ಆಗಿನೂ ಸಹಿತ ಎಲ್ಲರೂ ಹಳ್ಳಿ ಮಂದಿ ಕೂಡ ಕುಡ್ಕೊಂಡೇ ಇರ್ತಾನೆ. ಮತ್ತು ನಿಮ್ಗೆ ಹೇಳೋದಂದ್ರೆ ಇರ್ಲಿಕ್ಕಂದ್ರೆ ಸಾಯ್ಬ್ರ ಅಂದಿರ್. ಮತ್ತು ನೀವು ಅವ ಭೀಮಾಶಂಕರ್ನ ಅದಾನೇನ, ಅದು ಅವನ ಸ್ವಭಾವಪ್ಪ. ಒಳ್ಳೆ ಮನುಷ್ಯ. ಅವನು ಬಂದ, ಅವನದು ಭೇಟಿ ಮಾಡಿಸಿದ್ರು ನೋಡಿ ಗುರುಗಳು. ಧನ್ಯವಾದಗಳು.